ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ರಾಯಬಾಗ್ ತಾಲೂಕಿನ ಸುಕ್ಷೇತ್ರ ಶ್ರೀ ರೇವಣ ಸಿದ್ದೇಶ್ವರನ ಊರಾದ ಬೆಂಡವಾಡದ ಒಂದು ಸಾಹುಕಾರ ತೋಟದಲ್ಲಿದ್ದೀನಿ. ಇದರ ಮಾಲೀಕತ್ವ ಶ್ರೀ ಎ ಬಿ ಸಾಹುಕಾರ ಅವ್ರದ್ದು. ತಾವಿಲ್ಲಿ ಕಾಣ್ತಾ ಇದ್ರಿ ಹಿರಿ ಜೀವ ಐತಿ ಮತ್ತು ಸಾಕಷ್ಟು ಸಾಮಾಜಿಕ ಕೆಲಸದೊಳಗೆ ತಮ್ಮ ಟೈಮ್ ಕೊಡ್ತಾ ಇಲ್ಲಿ ಹರೆ ನೀರಾವರಿ ಪ್ರದೇಶದೊಳಗೆ ಒಂದು ಸುಸಜ್ಜಿತವಾದಂಥ ಒಂದು ದನಗಳ ಒಂದು ಫಾರ್ಮನ್ನು ಮಾಡಿಕೊಂಡು ಅವರು ತಮ್ಮ ಸಾಮಾಜಿಕ ಕೆಲಸಗಳನ್ನು ಮುಂದುವರಿಸ್ಕೊಂಡು ಹೊಂಟಾರ. ಇವರು ಇದನ್ನು ಯಾವ ರೀತಿ ಕಟ್ಟಿಕೊಂಡ್ರು ಮತ್ತು ಇಲ್ಲಿ ಯಾವ್ಯಾವ ರೀತಿಯ ಒಂದು ಪದ್ಧತಿ ಪ್ರಕಾರ ಮತ್ತು ಇಲ್ಲಿ ದನಗಳಿಗೆ ಅವರು ಆಹಾರ ಮತ್ತು ನೀರನ್ನು ಉಣಿಸ್ತಾರೆ. ಆಮೇಲೆ ಈ ಒಂದು ಉದ್ಯೋಗದ ಲಾಭ ನಷ್ಟ, ಅದರ ಜೊತೆ ಕೆಲವೊಂದು ಹೈನುಗಾರಿಕೆಯ ಮಹತ್ವದ ವಿಷಯಗಳನ್ನು ಕುರಿತು ಅವ್ರ ಜೊತೆ ಚರ್ಚೆ ಮಾಡೋಕ್ಕೆ ಬಂದನೆ. ಹೆಂಗೋ ಇವತ್ತು ಅವರು ಫ್ರೀ ಇದ್ದರು. ಯಾಕಪ್ಪ ಅಂದ್ರೆ ದಿನಂಪ್ರತಿ ಅವರು ಯಾವುದಾದ್ರೂ ಒಂದು ಸಾಮಾಜಿಕ ಕೆಲಸದೊಳಗೆ ತೊಡ್ಕೊಂಡಿರ್ತಾರೆ. ಇವತ್ತು ನಮ್ಮ ಸಲುವಾಗಿ ತಮ್ಮ ಸಮಯವನ್ನು ಕೊಡತ್ತಾರ. ತಮ್ಮೆಲ್ಲರ ಪರವಾಗಿ ಮೊದಲು ಅವ್ರಿಗೆ ಧನ್ಯವಾದ ಹೇಳ್ತಾ ಇನ್ನು ಅವ್ರ ಜೊತೆ ಮಾತನ್ನು ಆರಂಭಿಸ್ತೀನಿ. ಸ್ನೇಹಿತರೆ, ಇಲ್ಲಿ ತಾವು ಕಾಣ್ತಾ ಇದ್ರಿ, ಈಗ ಇಲ್ಲಿ ಒಂದು 10 ಹೆಚ್ಚ ಹಸುಗಳದಾವ, ಆಮೇಲೆ ಸಾಕಷ್ಟು ಎಮ್ಮೆಗಳದವರು. ಸಾಹುಕಾರ ನಮಸ್ಕಾರ. ನಮಸ್ಕಾರ. ಮೊದಲಷ್ಟು ನಿಮ್ದಷ್ಟು ಕಿರು ಪರಿಚಯ ಮಾಡಿರಿ ಸರ್. ಆಮೇಲೆ ನಮಗಷ್ಟೇ ಹೈನುಗಾರಿಕೆ ಕುರಿತಾದಂಥ ಮಾಹಿತಿಗಳನ್ನು ಒದಗಿಸ್ಬೇಕ್ರಿ. ಹಾಂ, ತಮ್ಮ ಹೆಸರು ರೀ? ನನ್ನ ಹೆಸರು ಎ ಬಿ ಸಾಹುಕಾರ ರೀ. ಎ ಬಿ ಸಾಹುಕಾರ ಅಂತ ಹೇಳ್ರಿ. ಸಾಕಿನ ಜೋಡಟ್ ರೀ. ಜೋಡಟ್ಟಿ ರೀ, ಚಿಕ್ಕೋಡಿ ತಾಲೂಕು ರೀ. ಹಾಂ ಹಾಂ. ನಾವು ಈಗ ಅಲ್ಲಿ ಇರೋದ್ರಿ ಈಗ ಬಂಡವಾಡ ನಾ ಕಡಿದ್ರು ಬರ್ರಿ ಅದೇ ಹಾಂ ಹಾಂ. ಈಗ ತಮ್ಮದು ಸ್ವಂತ ಊರು ಜೋಡಟ್ಟಿ ರೀ? ಜೋಡಟ್ ರೀ. ಈಗ ಇರೋದು ಈ ಬಂಡವಾಡ ತೋಟದವ್ರಿ. ಬೆಂಡವಾಡ ತೋಟದವ್ರು. ಹಾಂ ಹಾಂ. ಅಂದರೆ ಇಲ್ಲಿ ನೀವು ಇಲ್ಲೇನು ಜಮೀನು ತೊಗೊಂಡು? ಹಾಂ, ಒಂದು 8 ಎಕರೆ ಜಮೀನು ತೊಗೊಂಡಿವ್ರಿ ಇಲ್ಲಿ. ಹಾಂ ರೀ. ಇಲ್ಲಿ ತೊಗೊಂಡು ಇಲ್ಲೇ ಈಗ ಒಂದು 10 ವರ್ಷ ಆಯ್ತು ಇಲ್ಲೇ ವಸ್ತಿದ್ದೀವಿ ರೀ. ಹೌದೇನು ರೀ? ಹ್ಞೂ. ಈ ಕಡೆ ಶಿಫ್ಟ್ ಆಗಿ ಒಂದು 10 ವರ್ಷ ಆಯ್ತು. 10 ವರ್ಷ ಆಯ್ತು ರೀ. ಹಾಂ ಹಾಂ. ಅದಕ್ಕೆ ನಾವು ಜೋಡಟ್ ಆಗಿದ್ದವ್ರಿ. ನಾವು ಜೋಡಟ್ಟಿನ ಸ್ವಂತ ಊರು. ಹ್ಞೂ. ಮತ್ತು ಇದನ್ನ ಈ ಉದ್ಯಮ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು ರೀ? ಇಲ್ಲಿ ಈ ಕಡೆ ಬಂದ ನಂತರ 10 ವರ್ಷ ಆಯ್ತು. ಬರೋಬ್ಬರ. ಈಗ ಸದ್ಯ ಎಷ್ಟು ಆಕಳದವ್ರಿ? ಈಗ ನಮ್ಮ 10 ಆಕಳದವ್ರಿ. ಹಾಂ ರೀ. ಒಂದು 15 ಹೆಂಗೆ ಅದಾವ್ರಿ. 15. ಹಾಂ ರೀ. ಎಮ್ಮೆಗಳು ರೀ. ಆಮೇಲೆ ಕರುಗಳು ಒಂದು 10 ಅದಾವ್ರಿ. ಹಾಂ ಹಾಂ ಹಾಂ. ಆಮೇಲೆ ಮೊಣಕ್ಕೆ ಒಂದು 4 ಅದಾವ್ರಿ. ಹಾಂ ರೀ. ಆಮೇಲೆ ಎತ್ತು 2 ಅದಾವ್ರಿ. ಹಾಂ ಹಾಂ. ಅವ ಒಂದು ಬೀಜದ ಒಂದು ಗೂಳಿ ಐತ್ರಿ. ಅಲ್ಲಿ ಐತ್ರಲ್ಲ ಗೂಳಿ, ಬೀಜದ್ದೇನು ರೀ ಅದು? ಹ್ಞೂ ರೀ. ಹಾಂ ಹಾಂ. ಆಮೇಲೆ ಹಾರು ಕ್ವಾಣ ಒಂದು ಐತ್ರಿ. ಹಾಂ ರೀ. ಅದು ಬೀಜದ ರೀ. ಹಾಂ ಹಾಂ ಹಾಂ. ಎಲ್ಲ ಥರದ ಅನುಗಳು ಅದಾವೆ ಬಿಡ್ರಿ. ಹ್ಞೂ ರೀ. ಹಾಂ, ಒಳ್ಳೇದು ರೀ, ಒಳ್ಳೇದು. ಮತ್ತು ರೀ ಇದು ಹೈನುಗಾರಿಕೆ ಬಗ್ಗೆ ನಮಗೊಂದಿಷ್ಟು ಮತ್ತು ನಮ್ಮ ವೀಕ್ಷಕರಿಗೆ ಯಾವ ರೀತಿ ಇದನ್ನ ಮಾಡ್ಕೊಂಡ್ರೆ ಉತ್ತಮ, ಮತ್ತು ಈಗ ಪಶುಗಳನ್ನು ನಾವು ಆಯ್ಕೆ ಮಾಡುವಾಗ ಏನೇನು ನೋಡ್ಬೇಕನ್ನೋದು ಸ್ವಲ್ಪ ನಮಗಷ್ಟು ಮಾಹಿತಿ ಕೊಟ್ರೆ ನಮಗೆ ಮತ್ತು ನಮ್ಮ ವೀಕ್ಷಕರಿಗೆ ಭಾಳ ಅನುಕೂಲ ಆಕೈತೆ ರೀ. ನಾವೇನು ಮಾಡೀವ್ರಿ? ಹಾಂ ರೀ. ಕಡೆಗಿಂದ ಇರ್ತಾರಲ್ಲ ರೀ. ಹಾಂ ರೀ. ಏದು ಅರ್ಧ ಹೈನು ಆದ್ಮೇಲೆ ಹಾಂ ರೀ. ಅಂಥ ಆಕಳ ತೊಗೊಂಬಂದಿವಿ ಅರ್ಧ ರೇಟ್ನಾಗ ರೀ. ಹಾಂ ಹಾಂ ಹಾಂ. ಆಕಳೆಲ್ಲ ಅಂಥವು ತೊಗೊಂಬಂದು ನಾವು ಅವನ್ನ ಇಲ್ಲಿ ವ್ಯವಸ್ಥೆ ಮಾಡ್ಕೊಂಡು, ಹಾಂ ರೀ, ಇಲ್ಲಿ ಅವನ್ನ ಹಾಲು ಹೆಚ್ಚು ಮಾಡ್ಕೊಂಡು ನಾವು ಅವತ್ರ ಹೈನುಗಾರಿಕೆ ಮಾಡತ್ತೀವ್ರಿ ನಾವು. ಬರೋಬ್ಬರಿ. ನೀವು ತರುವುದನ್ನ ಕಡೆಗಂಜಿ ಎದ್ದು ಒಂದು 2 ತರಕ್ಕೆ ಹೋದ್ರೆ ಅವ್ನು ಫೇಲ್ ಆಗ್ಯಾವ್ರಿ ನಮ್ಗೆ. ಅವು ಬಂದು ಇವತ್ತಿನಾಗ ಮಾಸ್ ಬೀಳುವಾಗ ಕಾಡಿ, ಆಮೇಲೆ ಅದು ಮಾಸ್ ಬೀಳಾರ ಡಾಕ್ಟರ್ ಕೈ ಹಾಕಿ ತೆಗಿಸಿ ಮಾಡಿ ಅವು ನಂಜಾಗಿ ಒಂದು 2-3 ಫೇಲ್ ಆಗ್ಯಾವ್ರಿ ನಮ್ಮವು. ಹಿಂಗಾಗಿ ನಾವು ಕಡೆಗಂಜಿನ ತರೋದು ಅದ್ರ ಮೇಲೆ ರೂಪ್ ಮಾಡ್ಕೊತ ಅಲ್ಲಿ ಕಡೆಗಂಜಿ ನಾವು ಏದು ತರಾಕೊಂಡು ಅಲ್ಲಿ ಹೊರಗಿರ್ತಾವ್ರಿ. ಇಲ್ಲಿ ಬಂದು ಅವನು ಶಕ್ತಿ ಏದವು ಅಂಥ ಶಕ್ತಿ ಇರೋದಿಲ್ಲ ರೀ ಅವಕ್ಕೆ. ಒಳ್ಳೇದು. ಮತ್ತು ಚಲೋ ಸ್ಟ್ಯಾಂಡರ್ಡ್ ತೊಗೋಬೇಕಾರೆ ಭಾಳ ರೊಕ್ಕ ಹಾಕ್ಬೇಕಾಯ್ತು. ಹಾಂ ಹಾಂ. ಅದಕ್ಕೆ ನಾವು ಆ ಮೀಡಿಯಮ್ದಾಗ ಈ ಟೈಪ್ ಮಾಡ್ಕೊಂಡೇವ್ರಿ. ಹಾಂ, ಅಂದ್ರೆ ನಿಮ್ಮ ವಿಚಾರದೊಳಗೆ ಈಗ ಯಾಕೆ ಬಂದು ಆಕಳ ತೊಗೊಳಕ್ಕಿಂತನೂ ಕಡೆಗಂಜಿ ಆಗ ಸ್ವಲ್ಪ ಕಡೆಗಂಜಿ ಒಳಗೆ ತೊಗೊಂಡ್ರೆ ರೈತಗೆ ಯಾವುದೇ ರೀತಿ ಲಾಸ್ ಆಗಂಗಿಲ್ಲ. ಹಾಂ, ಒಂದು ಆತಂಕ ಅನ್ನೋದು ಇರೋದು. ಹಾಂ, ಇರೋದು. ನಿಮ್ಮ ಲೆಕ್ಕದೊಳಗೆ ಅದು ಇಳ್ಯಾಕೆ ಬಂದಿದ್ದು ಸರಿಯಾಗಿ ಏನೋ ಟೈಮ್ ಸರಿ ಇತ್ತು, ಕರು ಹೊರಗೆ ಬಂತಂದ್ರೆ ಹಂಗೆ ಇಲ್ಪ ಅಂದ್ರೆ ರೈತ ಲುಕ್ಸಾನ್ ಆಗೋ ಸಾಧ್ಯತೆ ಹೆಚ್ಚು ಇರ್ತೈತೆ ಅನ್ನೋದು ನಿಮ್ದು ಅಭಿಪ್ರಾಯ. ಹ್ಞೂ. ಅಂದ್ರೆ ನೀವು ಒಟ್ಟು ಕಡೆಗಂಜಿವ ತರ್ತೀರಿ ಸರ್? ಎಲ್ಲ ವಿಶೇಷ ಎಲ್ಲ ಕಡೆಗಂಜಿ ರೀ. ಇವೆಲ್ಲ ನೀವು ತಂದಿದ್ದು ಕಡೆಗಂಜಿನ? ಕಡೆಗಂಜಿನ ರೀ. ಮತ್ತು ಈ ಕಡೆಗಂಜಿ ತಂದದ್ದು ಇನ್ನೊಂದು ಸಮಸ್ಯೆ ಆಗ್ಬೋದ್ರಲ್ಲ ಸಾಹುಕಾರ? ಏನ್ರಿ? ಈಗ ಗರ್ಭ ಧರಿಸು ಸ್ವಲ್ಪ ಕಾಡಾಕತ್ತು ಮಾಡಿ. ಇಲ್ಲ, ನಾವು ಗುಳಿ ಸಾಕಿದಿವ್ರಲ್ಲ. ಹಾಂ ರೀ. ಈಗ ಗುಳಿ ಮಾಡಿದವ್ರಿ ನಮ್ಮ ಸ್ಟ್ಯಾಂಡರ್ಡ್ ಅಗದಿರಿ. ಅದ್ರ ಪ್ರತ್ಯೇಕ ನಕ್ಕಿಗೆ ಹಬ್ಬ ಮಾಡ್ತಾವ್ರಿ. ಓಹೋ, ಅದಕ್ಕಂತೇಳಿ ಇದು ಬೀಜದ ಗುಳ್ರಿ. ಹಾಂ 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 ಹಾಂ. ಈಗ ಕಡೆಗಂಜಿ ತಂದ್ಮೇಲೆ ಅವು ಕಾಳ್ರ ಮಾಡ್ರಿ ಅಂತೇಳಿ ಅಂದು ಒಟ್ಟು ಒಂದು ಬೀಜದ. ಹಾಂ ಹಾಂ ಹಾಂ. ನೀವು ಈಗ ವೆಟರ್ನರಿ ಡಾಕ್ಟರ್ ಕಡೆ ಏನು ಬೀಜ ಹಾಕ್ಸೋದಿಲ್ಲ? ಇಲ್ರಿ. ಇಲ್ರಿ, ಒಟ್ಟ ಇಲ್ರಿ. ಇಲ್ರಿ. ಹಾಂ ಹಾಂ ಹಾಂ. ಅಲ್ಲಿ ಐತೆ ಅದರಲ್ಲ? ಅದರ್ಲೆ. ಹಾಂ. ಎಷ್ಟು ವರ್ಷದ ಐತ್ರಿ ಅದು? ಅದು ಒಂದು 4 ವರ್ಷದ ಐತ್ರಿ. 4-5 ವರ್ಷ. 4ರಿಂದ 5 ವರ್ಷ. ಹಾಂ ಹಾಂ. ಈಗ ಹೊರಗಿನ ಆಕಳುಗಳಿಗೆ ಏನು ಬಿಡೋದಿಲ್ಲ ರೀ? ಬಿಡ್ತೀವಿ, ಅದಕ್ಕೂ ಬಿಡ್ತೀವಿ. ಹೌದ್ರಿ? ಹ್ಞೂ ರೀ. ಹಾಂ. ಸ್ನೇಹಿತರೆ,
ತಾವಿಲ್ಲಿ ಕಾಣ್ತಾ ಇದ್ದೀರಿ ಈ ಗೂಳಿಂದ ಇವರು ಕಡಿಗಂಜಿ ಆಕಳ ತಂದು ಇಲ್ಲಿ ಹೆಚ್ಚಾಗಿ ಅಂದ್ರೆ ಅವು ಗರ್ಭ ಧರಿಸೋಕೆ ಏನಾರ ಕಾಡಿದು ಮಾಡಿದು ಅಂದ್ರೆ ಮನ್ಯಾಗನ ಒಂದು ಸ್ವಂತ ಗೂಳು ಐತಿ ಅದರದ್ದು ಸಹಾಯದಿಂದ ನಮ್ಗೆ ಅದೇನು ಸಮಸ್ಯೆ ಆಗೋದಿಲ್ಲ ಅಂತಾರೆ. ಇದೊಂದು ಒಳ್ಳೆ ಅಂಶ ಬಿಡ್ರಿ. ಅಂದ್ರೆ ನೀವು ತರೋದು ಕಡಿಗಂಜಿ ತರ್ತೀರಿ, 2 ಥರದ ಲಾಭ ಆಗ್ತೈತ್ರಿ. ಹ್ಞೂ ಒಂದು ಸೊಯ್ ಸಿಗ್ತಾವ, ಹೌದಿಲ್ರಿ, ರೇಟ್ ಒಳಗೆ ಅತನ ಇಡ್ರಿ ಸರ್. ಇನ್ನೊಂದು ಮತ್ತು ಇನ್ನೇನೋ ಸಮಸ್ಯೆ ಆಗೋದಿಲ್ಲ ಅಂತೇಳಿ ಅಂದ್ರೆ. ಹ್ಞೂ ನೀವು ಯಾವ ಪೇಟಿನ ತರ್ತೀರಿ ಸೌಕರ? ನಾವು ಸಾಂಗೋಲ ತರ್ತೇವೆ ರೀ. ಹಾಂ ರೀ. ಮೂಡ್ಲಿಗೆ ಹೋಗಿ ತರ್ತೇವೆ ರೀ. ಹಾಂ ರೀ. ಇವು ಇಷ್ಟ ರೀ. ಸಾಂಗೋಲ ಮತ್ತು ಮೂಡಲ್ಗಿರಿ. ಹ್ಞೂ ಹಾಂ ಬರೋಬ್ಬರಿ. ತಾವು ಕೂಡ್ತೀರೇನ್ರಿ? ಭಾಳ ತಕ್ಕೈತ್ರಿ ನೀರು. ನಡೀತಾರೆ. ಕೂಡ್ರಿ ನಡೀತಿಲ್ಲ. ಹಾಂ. ಆಮೇಲೆ ಎಮ್ಗಳೊಳಗೆ ಈಗ ಇವು ಆಕಳುಗಳು ಅದಾವ್ರಲ್ಲ ಸೌಕರ, ಹಾಂ ಇವು ಕಡಿಗಂಜಿದಾಗ ಎಷ್ಟೆಷ್ಟು ಕೊಡ್ತಿದ್ವು ರೀ ಹಾಲು? ಅವಾಗ ನಮ್ಗೆ 4 ಒಂದು ಟೈಮ್ 4 ಹಾಂ ರೀ 3 ಕೊಡ್ತಿದ್ರು ರೀ. ಹಾಂ ರೀ. 2 ಟೈಮ್ 6ರಿಂದ 8 ಲೀಟ್ರ್ ಕೊಡ್ತಿದ್ರು. ಹಾಂ. ಈಗ ನಮ್ಮಲ್ಲಿ ಬಂದು ನಾವು ಸುಧಾರಣೆ ಆಗಿ 10ರಿಂದ 12 ಲೀಟ್ರ್ 14 ಲೀಟ್ರ್ ಕೊಡ್ತಾವ್ರು. ಹೌದ್ರಿ. ಹಾಂ ಒಂದೊಂದು ಟೈಮ್ 6 7 ಹಾಂ ಹಿಂಗೆ ಕೊಡ್ತಾವ್ರಿ. ಮತ್ತು ಕಬ್ಬು ಹೋಗಿ ಆದ್ಮೇಲೆ 20 ಮೇಲೆ ಕೊಡ್ತಾವ್ರು. ನಕ್ಕಿ ಇಲ್ಲೇ ಕಬ್ಬು ಹೋಗಿ ಇಲ್ಲಿ ಅದ್ರ ಏನು ತೊಂದರೆ ಇಲ್ಲ ರೀ. ಅವು ಸರಳ ಅದ್ರ ಡೆಲಿವರಿ ಆಯ್ತು ರೀ. ಹೌದೇನ್ರಿ? ಹಾಂ ರೀ. ಹಾಂ. ಯಾಕಂದ್ರೆ ಶಕ್ತಿ ಹೊಡ್ತಕ್ಕಾಗಿರ್ತಾವ್ರಲ್ಲ. ಹಾಂ. ಸ್ವಲ್ಪ ಅರ್ಶಕ್ತಿ ಇದ್ದಿದ್ದಕ್ಕೆ ತ್ರಾಸ ಆಕೈತೆ ಅನ್ನೋದು ನಿಮ್ಮ ಲೆಕ್ಕ ರೀ. ಹಾಂ. ಈಗ ಸದ್ಯ ಅಗ್ದಿ ಮೇದಿರ್ತಾವ, ಈಗೇನು ಸಸಾರ ಅವಕ್ಕೆ ಡೆಲಿವರಿ ಆಗ್ತೈತೆ ಅನ್ನೋದು ನಿಮ್ಮ ವಿಚಾರ. ಇದ್ರೊಳಗೆ ನೀವು ಈಗ ಪ್ಯಾಟ್ಯಾಗ ಇವನ್ನ ಆಕಳ ಚಾಯ್ಸ್ ಮಾಡೋದು ಮುಂದೆ ಏನಾರ ನೋಡ್ತೀರೇನ್ರಿ ಸೌಕರ? ಏನು ನೋಡೋದು ಅದು ಜಾತಿನ ರೀ, ಅದು ಎಚ್ ಜಾತಿ ಈ ಟೈಪ್ ಇರ್ತೈತೆ ರೀ. ಹಾಂ ರೀ. ಮತ್ತು ಒಂದು ಸ್ವಲ್ಪ ಮೂತಿ, ಹಾಂ ರೀ, ಅದ್ರ ಪ್ಯಾಚ್ ರೀ. ಹಾಂ ರೀ. ಆಮೇಲೆ ಒಂದು ಸ್ವಲ್ಪ ಹಿಂದೆ ಜರ ಇಂಬಿರೋದು ರೀ. ಹಾಂ. ಮತ್ತು ಮುಂದೆ ಸಣ್ಣ, ಆಮೇಲೆ ಗೋಣ್ ಸ್ವಲ್ಪ ಉದ್ರಿ, ಹಿಂಗೆ ನೋಡಿ ತೂತಿರಿ. ನಡ ಒಂದು ಸ್ವಲ್ಪ ಇಳಿ ಬರ್ತೈತೆ ರೀ ಎಚ್ಚಪ್ಪಕ್ಕೆ ರೀ. ಹೌದ್ರಿ? ಸ್ವಲ್ಪ ತೋರಿಸ್ತೀರೇನು? ಹಾಂ ಇಲ್ಲಿ ನೋಡ್ರಿ. ಒಳಗೆ ಹೋಗುಣ್ರಿ. ಬರ್ಲಿ. ಏನು ಹೊರಗೆ ಬರ್ತಾರೋ? ಒಳಗೆ ಬರ್ದಲ್ಲ ಬರ್ತಾನೆ ಬರ್ರಿ. ಸ್ನೇಹಿತರೆ, ಈಗ ಇವರು ಒಂದು ಅನುಭವನ ಅವರು ನಮ್ಮ ಜೊತೆ ಹಂಚ್ಕೊಳತ್ತಾರ. ಅಂದ್ರೆ ಪ್ಯಾಟ್ಯಾಗ ಯಾವ ರೀತಿ ಆಕಳನ್ನು ಚಾಯ್ಸ್ ಮಾಡೋದ್ರ ಕುರಿತಾಗಿ ಅವರು ಹೇಳ್ತಾರೆ. ಈಗ ಓಹೋ ಹಿಡಿನು ಏನ್ರಿ ಒಂದು? ಎಲ್ಲಿ ಹ್ಞೂ ರೀ. ನಿಲ್ರಿ. ಇಲ್ಲಿ ಬಾ ಮೈಸೂರಕ್ಕೆ ಹಿಡಿ ಬಾ ಅದನ್ನು ಮುದ ಹಣ್ಕುವ. ಸರಿ ನೀನು ತೊಳ್ದೋತ ಇಲ್ಲ ರೀ. ಬಿಡುವ. ಯಾವ ಥರ ಅಂದ್ರೆ ಸೌಕರ್ಯ? ಇದು ಎಚ್ ನೋಡ್ರಿ. ಹಾಂ ಎಚ್ ರೀ. ಹಾಂ ರೀ. ಇದು ಸಾಧಾರಣ ಸರ ಒಂದು 80% ಇರ್ಬೋದು ರೀ. 80% 100% ಎಚ್ ಇಲ್ಲ ರೀ ನಮ್ಮಲ್ಲಿ. ಹೌದ್ರಿ? ಹಾಂ 75 80 85 ಇರ್ತಂಕ ರೀ. ಅವು 100% ಅಂದ್ರೆ ಅವ್ರ ಲಕ್ಷಣ ಹೆಂಗಿರ್ತಾವ್ರಿ? ಅದಕ್ಕೆ ಏನು ಡಿಫ್ರೆನ್ಸ್ ರೀ? ಆದ್ರೆ ಈ ಸರ ಕರೆಕ್ಟಾಗಿ ಈ ಗರಿ ಪ್ಯಾಚ್ ಕರೆಕ್ಟ್ ಹೆಂಗಿರುತ್ತೆ ರೀ. ಹಾಂ ರೀ. ಸ್ವಲ್ಪ ಹಿಂಗೆ ಚಿಕ್ಕಿ ಬಿಕ್ಕಿ ಹಿಂಗೆ ಏನು ಇರಂಗಿಲ್ಲ ರೀ ಅದು. ಹಾಂ ರೀ. ಹಾಂ 100% ರೀ. ಹಾಂ. ಮತ್ತು ಇದಕ್ಕೊಂದು ದಾಡ್ಸಿರಿ. ಹಾಂ ರೀ. ಅಂದಾಜು ಇಟ್ರಿ. ಹಾಂ. ಇನ್ನೂ 2 ಫುಟ್ ರೀ. ಇನ್ನೂ ಹಬ್ಬಿಗೆ 2 ಫುಟ್ ರೀ. ಇವು ಕಂಟ್ರಿ ಏರಣ ಹಗಲಾಗಿರ್ತಾವ್ರಿ. ಹಾಂ. ಹಾಂ ರೀ. ಬರೋಬ್ಬರಿ. ಸ್ವಲ್ಪ ಜಾತಿ ಕಮ್ಮಿ ಇರೋಣ. ಹಾಂ. ಈಗ ಕುಡ್ರೊಳಗೆ ಮೆಳ್ಳ. ಹಾಂ ಮೆಳ್ಳ ಚಲೋ ತಾರಲ್ಲ. ಹಾಂ. ಹೆಚ್ಚು ಕಡಿಮೆ ನಾವು ಸ್ವಲ್ಪ ಇದಕ್ಕೂ ಅದೊಂದು ಸ್ವಲ್ಪ ಹೆಚ್ಚೈತೆ ನೋಡ್ರಿ. ಯಾವ್ದ್ರಿ ಅದು? ಅದೈತೆ ನೋಡ್ರಿ ಆಚೆ ಕಡೆ. ಇಲ್ಲಿ ಇದು ನಿಂತೈತ್ರಿ. ಹಾಂ. ಇದು ನೋಡಿ ಅದು ಇವು ಏಲಕ್ಕತ್ತ ಇದೊಂದು ಸ್ವಲ್ಪ ರೀ. ಅಲ್ಲಿ ಐತೆ ನೋಡ್ರಿ. ಇನ್ನೊಂದು ಇವೆರಡು ರೀ. ಹಾಂ. ಇವೆರಡು ಎಚ್ ಜಾಸ್ತಿ ಅದಾವ್ರಿ. ಇದ್ರಿ. ಹಾಂ. ಆಮೇಲೆ ಇದ್ರಿ. ಹಾಂ. ಇವೊಂದು 80 ಮೇಲೆ ಹೊಂಡು ಬೋದ್ರಿ. 80 ಇರ್ತಕ್ಕ. 80 ಅವೆಲ್ಲ 65 70 ಇವೆಲ್ಲ ರೀ. ಹಾಂ. ಅಂದ್ರೆ ಬೀಸ ಮತ್ತು ಇದು ಹಬ್ಬಕ್ಕೆ ಹೆಚ್ಚಿರ್ತಾವ್ರಿ. ಹ್ಞೂ ರೀ. ಎತ್ತರಕ್ಕೂ ಹೆಚ್ಚಿರ್ತಾವ. ಹಾಲು ಹೆಚ್ಚು ಕೊಡ್ತಾವ್ರಿ. ಹಾಲು ಹೆಚ್ಚು ಅದು 25 ಲೀಟರ್ ಕೊಟ್ಟೈತಿ ನೋಡ್ರಿ. ಈಗ ಅದು ಇಳ್ದಾಗ 25 ಕೊಟ್ಟೈತ್ರಿ. 2 ಟೈಮ್ ಸೇರಿ 25 26 ತನಕ ಕೊಟ್ಟೈತ್ರಿ. ಆಮೇಲೆ ಇದ್ರಿ ಇದು ಹೆಚ್ಚಪ್ ಕಡಿಮೆ ಇರ್ಬೋದ್ರಿ. ಅದು 20 ಲೀಟರ್ ಕೊಟ್ಟಾವ್ರಿ. 20 ರೀ. ಹ್ಞೂ ರೀ. ಅಂದ್ರೆ ಒಂದು 10 ಲೀಟರ್ ಮುಂಜಾನೆ 10 ರೀ, ಸಂಜೆ ಮುಂದೆ 10 ರೀ. ಈಗ ಅಂದಿರಲ್ಲ ಫೀವರ್ ಎಚ್ ಮತ್ತು ಸಾದಾ ಎಚ್ಎಫ್ಗೆ ಒಂದು 10 ಲೀಟರ್ ಪರ್ಕಾಕ ಒಂದಂಗೆ ಒಂದು 5 ಲೀಟ್ರ್ ಅಗದಿ ಕಮ್ಮಿ ಅಂದ್ರೆ 5 ಲೀಟ್ರ್. ಹಾಂ ರೀ. 2 ಟೈಮ್ ಕೂಡ ಒಂದು 5-6 ಲೀಟ್ರ್ ಕಮ್ಮಿ ಆಕೈತಿ. ಮತ್ತು ಅದಕ್ಕೂ ಮತ್ತೆ ಅವು ಜರ್ಮನ್ ಅವ ಭಾಳ ಹೇಳ್ತಾರೆ ರೀ. ಅವು ಇದಕ್ಕೂ 10 ಲೀಟ್ರ್ ಹೆಚ್ಚು ಕೊಡ್ತಾವ ಹೇಳ್ತಾರೆ. ಅದು ನಾವೇನು ಅವನ್ನ ಇದು ಮಾಡಿಲ್ಲ ರೀ. ಬರೋಬರ್ ತಂದಿಲ್ರಿ ನಾವು. ಹಾಂ. ಮತ್ತು ಇಲ್ಲಿ ಇಷ್ಟು ಬಿಸಿಲು ಪ್ರಮಾಣ ಐತ್ರಿ, ಸ್ವಲ್ಪ ಜಾಸ್ತಿ ಐತ್ರಿ. ಹಾಂ. ಹೌದಿಲ್ಲ ರೀ? ಹಾಂ. ಇಲ್ಲಿ ಈ ಗಿಡದ ನೆಳ ಮತ್ತು ಶೆಡ್ಡದ ನೆಳ. ಹಾಂ. ಮತ್ತು ನೀರು ಎಷ್ಟೇ ಟೈಮ್ ಕೊಡ್ತೀರಿ? ಸ್ವಲ್ಪ ನೀರು ನಾವು ದವಣೆ ಹಾಕಿ ಬಿಡ್ತೀವಿ ರೀ. ಒಟ್ಟು ಕಾಯಂ ದವಣೆಗೆ ಇರುತ್ತೆ. ದವಣೆ ಅದಾವ ನೋಡ್ರಿ ನೀರು. ಹಾಂ.
ಒಟ್ಟು ಅವಕ್ಕೆ ಬೇಕು ತಾನೇ ಬೇಕಾದ್ರೆ ಕುಡಿತಾರ ಬಾಯಾರಿದಾಗ ಒಟ್ಟು ಹಾಂ ರೀ ಬಂದು ಕುಡಿತಾವ್ರಿ ಹಾಂ ಇವನ್ನ ಹಿಂಗೆ ಬಿಟ್ಟು ಇದು ಮೇಸು ಚಲೋ ಅಂತೀರೋ ಏನು ಕಟ್ಟಿ ಮೇಸು ಚಲೋ ಅಂತೀರಿ ಸರ್ ಇದು ಓಪನ್ ಚಲೋ ರೀ ಓಪನ್ ಚಲೋ ರೀ ಹಾಂ ರೀ ನಮಗೆ ಕೆಲಸ ಕಮ್ಮಿ ರೀ ಹಾಂ ರೀ ನನಗೆ ಇಷ್ಟ ಮಟ್ಟಿಗೆ ಅವು ಫ್ರೀ ಆಗೋದ್ರಿಂದ ಅವಕ್ಕೆ ಸ್ವಲ್ಪ ಹೆಲ್ದಿ ಇರ್ತಾವೆ ಅನ್ಸೈತಿ ಹಾಂ 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 ಫ್ರೀ ಅಡ್ಡಾಡೋದ್ರಿಂದ ಹಾಂ ಬಂಧನಾಗಂಗಿಲ್ರಲ್ಲ ಹಾಂ ಅಲ್ಲೂ ಸೈಕಾಲಜಿಯನ್ನು ಕೆಲಸ ಮಾಡ್ತಿರ್ಬೇಕಲ್ಲ ಮಾಡ್ತೈತಿ ಹೌದಲ್ರಿ ಹ್ಞೂ ಈಗ ಒಬ್ಬ ಕಟ್ಟೋದಕ್ಕೆ ಮತ್ತು ಬಿಟ್ಟು ಸ್ವತಂತ್ರ ಇರೋದಕ್ಕೆ ಹಾಂ 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 ಸ್ವಲ್ಪ ಹಾಲಿನ ಪ್ರಮಾಣನೂ ಹೆಚ್ಚು ಅನಿಸ್ತಿರ್ಬೇಕು ಹ್ಞೂ ಹೆಚ್ಚಾಯ್ತು ಹಾಂ ಹಾಂ ಇವನ್ನ ನಾವು ಸ್ವಚ್ಛದಾಗ ಕಟ್ಟಿ ಸೈತ್ರಿ ಈ ಎಲ್ಲ ಗಚ್ಚಾಳ ಐತ್ರಿ ಅದು ಹಾಂ ರೀ ರಾಡಿ ಆದ್ರೂ ಇಲ್ಲಿ ಹಾಲು ಕೊಡ್ತಾವ್ರಿ ಹಾಂ ಅಲ್ಲಿ ಸ್ವಚ್ಛ ಆದಾಗ ನಾವು ಬೆಡ್ ಮೇಲೆ ಕಟ್ಟಿ ಹಾಲು ಕಮ್ಮಿ ಮಾಡ್ತಾವ್ರಿ ಮತ್ತು ಇವಕ್ಕೆ ನಾ ಇನ್ನೊಂದು ಮಾತು ಕೇಳೇನ್ರಿ ಎಚ್ ಎಫ್ಗಳಿಗೆ ಕಾಲಾಗ ರಾಡಿ ಆಗಬಾರ್ದು ಕೆಳಗೆ ಬೆಡ್ಡನೇ ಇರಬೇಕು ನೀರು ನಿಲ್ಬಾರ್ದು ಅದು ಎಷ್ಟರ ಮಟ್ಟಿಗೆ ಕರೆ ಅಂತೀರಿ ಸರ್ ಇಲ್ಲ ಸರ್ ಅದೇನು ತಪ್ಪು ರೀ ಹಾಂ ರೀ ಅದು ಬಂದವ್ರಿಗೆ ಅನ್ಸೈತಿ ಹಂಗೆ ನಮಗೆ ಅನ್ಸೋಲ್ರಿ ಹಾಂ 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 ನಮ್ಗೆ ರಾಡಿದ್ರು ಭೀ ಅವು ಸಂಭಾಳಿಸ್ತೈತೆ ರೀ ಹಾಂ ರೀ ಈಗ ರೀ ಅವಕ್ಕೆ ಚಲೋ ಕೆಟ್ಟ ನಮ್ಗೆ ಹಿಂಗೆ ಅನ್ಸೈತ್ರಿ ಹಾಂ ರೀ ಅಲ್ಲಿ ಒಣದಿರ್ತೈತ್ರಿ ಹಾಂ ರೀ ಇಲ್ಲಿ ರಾಡಿ ನೀರು ಇರತ್ರಿ ಇಲ್ಲಿ ಹಾಂ 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 ಅವು ಅಲ್ಲಿ ಮಲಗಂಗಿಲ್ಲ ಒಣದ್ರಾಗ ಹಾಂ ರೀ ಇಲ್ಲೇ ಬಂದು ಮಲ್ಕೋತಾವ್ರು ಹಾಂ ಸ್ವಲ್ಪ ಜಿಟಿ ಮಳೆ ಹಾಂ ಅಲ್ಲೇ ಮಲ್ಕೋತಾವ್ರು ಇಲ್ಲಿ ಹಾಂ 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 ಅಂದ್ರೆ ಅವಕ್ಕೆ ಅದು ಚಲೋ ಅಂದಂಗ್ರಲ್ಲ ಹಾಂ ಇಲ್ಲಿ ಎಲ್ಲಿಗೈತಲ್ಲ ಹಾಂ ರೀ ಹಾಂ ರಾಡಿ ನೀರು ಇಲ್ಲಿ ಅಲ್ಲೇ ಮಲ್ಕೋತಾವ್ರು ಹಾಂ ಇವು ಎಮ್ಗೊಳದ ಓಕೆ ರೀ ಎಮ್ಗೊಳ ಬರೇ ರೈಡಾಗ ಇದ್ರೊಳಗೆ ಇರ್ತಾವ್ರೆ ಹಾಂ ರೀ ಈ ಆಕಳದ ನಾ ಹಂಗೆ ಭಾಳ ಮಂದಿ ಕಡೆ ಕೇಳಿದ್ರೆ ಹಾಂ ರೀ ಈಗ ನಿಮ್ಮ ಅನುಭವದೊಳಗೆ ಅದೇನ ಇಲ್ಲ ಅದೇನಿಲ್ಲ ಅಷ್ಟು ಪ್ರಭಾವ ಬೀರೋದಿಲ್ಲ ಇಲ್ಲ ಇದು ಅದ್ರ ಇಳುವರಿಗೆ ಈಗ ಹಿಂಗೆ ಫ್ರೀ ಇದ್ರೆ ಚಲೋ ರೀ ಅವು ಫ್ರೀ ಇದ್ರನ ಹಾಂ ರೀ ಅಗ್ದಿ ಫಸ್ಟ್ ಕ್ಲಾಸಾಗಿ ಹಾಲು ಕೊಡ್ತಾವ ಅಂದಂಗೆ ಆಯ್ತು ಹಾಂ ರೀ ಒಳ್ಳೇದ್ರಿ ಮತ್ತು ರೀ ಇಲ್ಲಿ ಕೊರಳದಷ್ಟು ಅಂದ್ರಿ ಸೌಕರ ಹಾಂ ರೀ ಸ್ವಲ್ಪ ಉದ್ದ ಇರ್ತೈತೇನ್ರಿ ಹಾಂ ಒಂದು ಜರ ಗೋಣ್ ಉದ್ದ ಇರ್ತಾವ್ರಿ ಹಾಂ ಹಾಂ ಆಮೇಲೆ ಕಿವಿ ರೀ ಕಿವಿರಿಗೆ ಗುಂಡ್ ಇರ್ತಾವ್ರಿ ಗುಂಡ್ ಹಿಂಗೆ ಉದ್ದ ಕಿವಿಗತ್ತಾರೆ ಹಾಂ ಸ್ವಲ್ಪ ಗುಂಡು ಕಿವಿ ಬರುತ್ತೆ ಹಾಂ ಅದು ಜಾತಿ ಹೆಚ್ಚು ಅಲ್ಲಿ ಐತಿ ನೋಡ್ರಿ ಇದ್ರಿ ಹಾಂ ರೀ ಹಾಂ ಒಂದು ಸ್ವಲ್ಪ ಜಾತಿ ಹೆಚ್ಚು ಬರುತ್ತೆ ರೀ ಇದ್ರಿ ಹಾಂ ರೀ ಗುಂಡು ಐತಿ ನೋಡ್ರಿ ಕಿವಿ ಹಾಂ ಹಾಂ ಮತ್ತು ದಾಟ್ಸಿರಿ ಹಾಂ. ಹಬ್ಬ ಬಿಸಾರಿ ಹಾಂ ಇರೋದ್ರಿಂದ ಒಂದು ಸ್ವಲ್ಪ ಇದ್ರಿ ಇದು ಅಷ್ಟು ಇದಕ್ಕಿಂತ ಇದು ಕಡಿಮೆ ಏನ್ರಿ ಹಾಂ ರೀ ಇದು ಗುಂಡು ಕಿವಿ ಇಲ್ಲ ಅಂದ್ರಿ ಹಾಂ ರೀ ಅದು ಐತ್ರಿ ಅದು ಚಲೋ ಐತ್ರಿ ಚಲೋ ಐತೆ ಗುಂಡು ಕಿವಿ ಯಾವ ಬರ್ತಾವ್ರಲ್ಲ ಒಂದು ಸ್ವಲ್ಪ ಲಕ್ಷಣ ಚಲೋ ಲಕ್ಷಣ ರೀ ಅದು ಹಾಂ ಹಾಂ ಹಿಂಗೆ ರೀ ಆಮೇಲೆ ತೊಡಿಯೊಳಗೆ ರೀ ತೊಡಿ ಒಳಗೆ ಹಾಂ ರೀ ಇಲ್ಲ ಐತಿ ಬರ್ರಿ ಆ ಕಡೆ ರೀ ಇದೈತ್ರಿ ಇದು ತೊಡಿಯೊಳಗೆ ಸ್ವಲ್ಪ ಹೇಳ್ಕೊಡ್ರಲ್ಲ ನಮಗೆ ಹಾಂ ರೀ ಇವೆಲ್ಲ ಚಲೋ ತೊಂಡಿದಾವ್ರಿ ಇವು ಚಲೋ ಹಾಂ ಹೆಚ್ಚು ಹಾಲು ಕೊಡೋಣ ರೀ ಇವು ಹಾಂ 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 ರೀ ಸ್ವಲ್ಪ ಕಿಸ್ಗಾಲಾಗಿ ನಡಿಬೇಕನ್ರಿ ಹಾಂ ರೀ ಹೆಚ್ಚು ತಡಿ ಜಾಸ್ತಿ ಇರ್ಬೇಕು ರೀ ಹಾಂ. ಮುಂದೆ ಹೋಗ್ಬೇಕ್ರಿ ಹಿಂದೆ ಇರ್ಬೇಕ್ರಿ ಅದು ಹಾಂ 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 ಮತ್ತು ರೀ ಇದ್ರೊಳಗೆ ನೀವು ಇವಕ್ಕೆ ಮತ್ತು ರೋಗ ರುಜಿನಾತು ರೀ ಏನು ವಿಶೇಷ ಕಾಡಿ ಇಲ್ಲ ಸರ್ ನಮಗೆ ಕಾಡಿ ಇಲ್ಲ ರೀ ಇಲ್ಲ ನೀವು ಇಷ್ಟೆಲ್ಲ ಮಳೆಗಾಲದಾಗೂ ಇಲ್ಲ ರೀ ಅದಾವ ನೋಡ್ರಿ ರಾಡ್ಯಾಗ ಅದಾವ ನೋಡ್ರಿ ಮಳೆಗಾಲದಾಗೂ ಹಿಂಗಾರಿ ಇದ ಹಾಂ ಮಳೆಗಾಲದಾಗ ಇದಕ್ಕೆ ನೋಡಿ ರಾಡ್ರಿ ಹಾಂ ಹಾಂ ಪೂರ ರಾಡ್ರಿ ಸ್ನೇಹಿತರೆ ಇದು ಅಪವಾದ ಅನ್ನುವಂಗೆ ಇಲ್ಲಿ ಸಾವುಕಾರರು ತಮ್ಮ ಶೆಡ್ ಒಳಗೆ ಹಿಂಗೆ ಬೈಲ್ದೊಳಗೆ ಅವನೇನು ಕಟ್ಟಲ್ದ ಬಿಡ್ತಾರಂತ ಮತ್ತು ನಾವೆಲ್ಲ ಕೆಳಗೆ ಏನ್ರಿ ಅದು ಕೆಳಗೆ ಹಾಕೋದ್ರಿ ಮ್ಯಾಟ್ ಅಲ್ರಿ ಸಾವುಕಾರ ಹಾಂ ಬೆಡ್ ಮ್ಯಾಟ್ ರೀ ಬೆಡ್ಡ ಮ್ಯಾಟ ಅವಕ್ಕೆ ಪ್ಯಾನ್ ಹಚ್ಚಿ ಇಲ್ಲ ಮತ್ತು ಇನ್ನೇನು ಹಚ್ಚಿ ಅವನ್ನ ನಾವು ಸಲೂತಿರ್ತೀವಿ ಇವ್ರ ದೃಷ್ಟಿಯೊಳಗೆ ಅದೇನು ಅಷ್ಟು ಪ್ರಭಾವ ಬೀರೋದಿಲ್ಲ ಹಿಂಗೆ ಬಿಟ್ಟು ಮೇಯ್ಸೋದನ್ನು ಭಾಳ ಚಲೋ ಅಂತಾರೆ ಮತ್ತು ಸಾವುಕಾರ ಇದ್ರೊಳಗೆ ಹೇಳುವಂಥದ್ದು ರೀ ಎಚ್ ಎಫ್ ಒಳಗೆ ಏನಿಲ್ಲ ಸರ್ ಈಗ ಸದ್ಯ ಒಂದು ಇವು ಎವರೇಜಾಗಿ ದಿನಕ್ಕೆ ಒಂದು 20-25 ಲೀಟ್ರ್ ಕೊಡ್ತಾವ ಅಂದಂಗೆ ಆತು ಹಾಂ ಯಾವ ಬಿಡ್ತೀವಿ ಒಂದು 20 ಅಂತೂ ಆರಾಮ್ ರೀ 20 ರೀ ಹ್ಞೂ ರೀ ಹ್ಞೂ ಇವು ಕರ ತಯಾರು ಮಾಡ್ಕೊಂಡೀವಿ ನೋಡ್ರಿ ಹೊಳ್ಳಿ ನಂಬಲ್ಲಿನ ಹುಟ್ಟಿ ಇಲ್ಲೇ ಇದು ಈ ಮನಕ್ಕೆ ರೀ ಈ ಮನಕ್ಕೆ ಹಾಂ ಹಾಂ ಈಗ ಸದ್ಯ ನೀವು ಪ್ಯಾಟಿ ತೊಗೊಂಡು ಹೋದ್ರೆ ಏನು ಕಿಮ್ಮತ್ತು ಆಗ್ಬೋದು ರೀ ಇದೊಂದು 20,000 ತನಕ ಕಿಮ್ಮತ್ತು ಆಯ್ತು ರೀ 20,000 ಅದು ಗಬ್ಬ ಆದ್ರೆ 50 ಆಯ್ತು ರೀ ಗಬ್ಬ ಹೋದ್ರೆ ಚೆಕ್ ಹೊಂಟ್ರೆ 50 ತೊಗೊಂಡ್ರಿ ಹಾಂ 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 ರೀ ಒಳ್ಳೇದು ರೀ ಮತ್ತು ಇವು ದೊಡ್ಡವು ರೀ ಅವು ದೊಡ್ಡ ಇವು ಸರಾಸರಿ 60-70 80 ತನಕ ಅದಾವ್ರಿ 60-70 ತನ ರೀ ಈಗ ಗಬ್ಬ ಇದ್ದು ಅಂದ್ರೆ ಹಾಂ, ರೀ ಖುಲ್ಲ ಇದ್ದು ಅಂದ್ರೆ ಒಂದು 35-40-45 ರೀ ಹಾಂ ಹಾಂ 50 ಆಸ್ಪಾಸ್ ಹಾಂ ಮತ್ತು ಇವಕ್ಕೆ ರೋಗ ರುಜಿನ ರೀ ಸಾವುಕಾರ ವಿಶೇಷ ಕಾಡಿ ಇಲ್ಲ ಸರ್ ನಮಗೆ ಒಟ್ಟು ಕಡೆ ಇಲ್ಲ ಇಲ್ಲ ಈಗ 10 ವರ್ಷ ಒಳಗೆ ಹಂಗೆ ಹೇಳ್ಕೊಳ್ಳುವಂಗೆ ಯಾವ ದೊಡ್ಡ ನಮಗೆ ಗಬ್ಬ ಏಕಾದ ಆಕಳ ಮಾಸ್ ಬೀಳಾರ್ಕ ಮಾಡ್ಲಾರ್ಕ ಹಿಂಗೆ ಒಂದು 2 ನಾಸ ಆಗ್ಯಾವ್ರಿ ಹಾಂ ರೀ ಆದ್ರೆ ಹಿಂಗೆ ಈ ಸರಳ ಇದ್ದದಕ್ಕೆ ನಮಗೇನು ಕಡೆ ಇಲ್ಲ ರೀ ಹಾಂ 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 ಇದು ಈಗ ಹೊಟ್ಟಿಲಿ ಐತೇನ್ರಿ ಸಾವುಕಾರ ಇದು ಹಾಂ ಐತಿ ಇಲ್ರಿ ಐತ್ರಿ ಹಾಂ ಒಂದು 7-8 ತಿಂಗಳು ತಗ ಐತ್ರಿ 8 ತಿಂಗಳು ಹಾಲು ಬಂದ್ ಮಾಡಿದ್ರಿ ಬಂದ್ ಮಾಡಿತೇನು ಎಷ್ಟು ತಿಂಗಳಿಗೆ ನೀವು ಅದನ್ನ ಕರಿದು ಬಂದ್ ಮಾಡ್ತೀರಿ ಹಾಲು ಅದು 7.5 ತಿಂಗಳು ಅದು ಬಂದ್ ಮಾಡ್ತೀರಿ 7.5 ತಿಂಗಳು ರೀ ಒಂದು ಮ್ಯಾಕ್ಸಿಮಮ್ 1.5 ತಿಂಗಳು 2 ತಿಂಗಳು ಬಂದ್ ಮಾಡ್ತೀರಿ ಹಾಂ ಹಾಂ ಅದಕ್ಕೇನು ಕ್ಯಾಲ್ಸಿಯಂ ಕಡಿಮೆ ಆಗೋದು ಅದು ಇದು ಏನಿಲ್ಲ ರೀ ದನಗಳು ಈಗ ನಾವು ಚಲೋ ಮುಸ್ರಿ ಹಾಕೋತ ಹೆಲ್ದಿ ಇಟ್ಟಿದ್ದಾರೆ ಏನು ಆಗೋದಿಲ್ಲ ರೀ ಹಾಂ ಹಾಂ ಅವು ನಾವು ಮುಸ್ರಿ ಕಮ್ಮಿ ಹಾಕೋದು ಹಾಲು ಹೆಚ್ಚಿಗೋದು ಇಂಥದ್ದೇನು ವಿಚಾರ ಮಾಡಿದ್ರೆ ಸ್ವರ್ಗವ್ರಿ ಅವು ಬರೋಬರ್ ಇದ್ರೇನು ಸ್ವರ್ಗೋದಿಲ್ಲ ರೀ ಅವು ಮತ್ತು ಇವಕ್ಕೆ ಮೇವಿಂದ ಸ್ವಲ್ಪ ಹೆಂಗೆ ಮಾಡ್ತೀರಿ ಮಾಹಿತಿ ಅಷ್ಟು ನಾವು ಈ ಗಜರ ಹಚ್ಚೇವ್ರಿ ಹಾಂ ರೀ ಸಜ್ಜೆ ಗಜರ ರೀ ಹಾಂ ಹಾಂ ಒಟ್ಟು ಕಬ್ಬು ಕೂಡಿಸ್ತೇವೆ ರೀ ಹಾಂ ರೀ ಆಮೇಲೆ
ಹೊಟ್ಟು ತಂದಿವ್ರಿ ಆ ಕಡೆ ನವಲಗುಂದ ಕಡೆ ಹೋಗಿರಿ ಹಾಂ ಹಾಂ ಇದ್ರ ಹೊಟ್ರಿ ಕಡ್ಲಿ ಹೊಟ್ಟ ಹಾಂ ರೀ ಆಮೇಲೆ ತೊಗರಿ ಹೊಟ್ರಿ ಹಾಂ ರೀ ಅದನ್ನು ಒಂದು ದಿನ ಒಂದು ದನಿಗೆ ಒಂದು 2-3 ಕಿಲೋ ಬೀಳುವಂಗೆ ಹಾಕ್ತೀವಿ ರೀ. ಹಾಂ 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 ಯಾವುದು ನವನಿ ಒಟ್ಟು ತೊಗರಿ ಹೊಟ್ರಿ ಹಾಂ ಹಾಂ ಆಮೇಲೆ ರೀ ಕಡ್ಲಿ ಹೊಟ್ರಿ ಹಾಂ ರೀ ಅದನ್ನು ಕೂಡ್ಸರಿ ಚಜ್ಜಿ ಮೇವ್ರಿ ಗೊಂಜಾಳ ಮೇವ್ರಿ ಹಾಂ ಹಾಂ ಇದನ್ನ ಹಸಿ ಮೇವ್ ಕೊರ ಹಾಕ್ತೀವಿ ರೀ. ಹಾಂ ಮತ್ತೀಗ ತುಂಬ ಗರ್ಭಿಣಿ ಇದ್ದಾಗ ರೀ ಇನ್ನೇನು ಇಳಿತಾವ ಒಂದು ವಾರ 15 ದಿನ ಇದ್ದಾಗ ಹಾಂ ಈ ಉತ್ತರ ಆರೈಕೆ ಯಾವ ರೀತಿ ಇರ್ಬೇಕು ರೀ? ಏನು ಸರಿನ ರೀ ನಾವು ಏನು ಅಲ್ರಿ, ಅವು ಮುಸ್ರಿ ಒಂದು ಇನ್ನು 2-3 ದಿನ ಐತಿ ವಾರದಾಗ ಐತಿ ಅವಾಗ ಮುಸ್ರಿ ಬಂದ್ ಮಾಡ್ತೇವೆ ರೀ. ಹಾಂ ರೀ ಕೆಸಲು ಬಾವು ಬರುತ್ತೆ ಅಂದ್ರೆ ಹಾಂ ರೀ ಮತ್ತು ಏತಂದ್ರೆ ಮತ್ತು ಚಾಲು ಮಾಡ್ತೀರಿ ಮುಸ್ರಿ ರೀ. ಹಾಂ 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 ರೀ ಮತ್ತೀಗ ಹಿಂಗೆ ಕೆಚ್ಚಲ್ ಬಾವ ಸಣ್ಣ ಪುಟ್ಟ ಇವಕ್ಕೆಲ್ಲ ನೀವು ಮನೆಯೊಳಗೆ ಟ್ರೀಟ್ಮೆಂಟ್ ಕೊಡಿ ಹಾಂ ಮನ್ಯಾಗ ಕೊಡ್ತಾರೆ ಒಂದು ಸ್ವಲ್ಪ ಭಾಳ ಕಾಡಾಕತ್ತಿ ಡಾಕ್ಟ್ರನ್ನ ಕರೆಸ್ತೇವೆ ರೀ. ಡಾಕ್ಟ್ರುಗಳು ಕಳಿಸ್ತೀರಿ ಹಾಂ ಬರೋಬ್ಬರ. ಹಾಂ ರೀ ಏನು ಗೌರಿ ಏನು ಹೆಸರು ಇಟ್ರಿ ಇದಕ್ಕೆ? ಗೌರಿನ ತೂರಿ ಗೌರಿ ಏನ ರೀ? ಹಾಂ ಎಲ್ಲದಕ್ಕೂ ರೀ ಹಾಂ ಎಲ್ರಿ ಬೇರೆ ಬೇರೆ ಇಡ್ತಾರೆ ಬೇರೆ ಬೇರೆ ರೀ. ಹಾಂ ರೀ ನಡಿಯಪ್ಪ ನಡಿಯವ ಇದ್ರೊಳಗೆ ಮಾರ್ಕೆಟ್ ಅಂತಿ ನೀವು ಇವನಂತಿ ಮಾರು ವಿಚಾರ ಇಲ್ಲ. ಹಾಂ ಇಲ್ಲ ಹೌದಿಲ್ಲ ರೀ? ಇಲ್ಲ ಸ್ನೇಹಿತರೆ ತಾವು ಇಲ್ಲಿ ಕಾಣ್ತಾ ಇದ್ದೀರಿ ಈ ಶೆಡ್ ಒಳಗೆ ಇವರು ತಮ್ಮ ಸಾಮಾಜಿಕ ಕೆಲಸಗಳೊಳಗನ ತಮ್ಮ ಮಕ್ಕಳೊಂದಿಗೆ ಇದೊಂದು ಹೈನೋದ್ಯಮವನ್ನು ಇವ್ರು ಮಾಡ್ತಾರೆ. ಸ್ವಲ್ಪ ಲಾಭ ನಷ್ಟದ ಬಗ್ಗೆ ಅಟ್ ಮಾತಾಡ್ಬೋದೇನು ರೀ? ಸ್ವಲ್ಪ ಮಾತಾಡ್ಬೋದ್ರಿ ಎಮ್ಮಿಗಳು ನೋಡ್ಕೊಬೋದು. ಎಮ್ಗೊಳ್ದ್ರೆ ಒಮ್ಮೆ ಎಲ್ಲ ಸೇರಿ ಮಾಡೋಣ. ಹ್ಞೂ ಇಲ್ಲಿ ಇವರು ಓಪನ್ ಆಗಿ ಬಿಡ್ತಾರೆ, ಇವನ್ ಕಟ್ಟಿಲ್ಲ ಮತ್ತು ಕೆಳಗೆ ತಾವು ಕಾಣ್ತಾ ಇದ್ದೀವಿ ಏನು ಬೆಡ್ ಇಲ್ಲ ಏನಿಲ್ಲ. ಇದನ್ನ ಅವ್ರು ತಿನ್ನಂಥ ಜಗಳ ಆಮೇಲೆ ಸೆಗಣ ಅದ್ರೊಳಗೆ ಇವು ಓಡಾಡ್ತಾವೆ. ಒಂದು ಕಡೆ ಗೇಟ್ ಮಾಡ್ಯಾರ, ನೀರಿನ ವ್ಯವಸ್ಥೆ ಒಳಗೆ ಐತಿ. ಇನ್ನೇನು ಸಂಜಿಕೆ ಮತ್ತು ಮುಂಜಾನೆ ಹಿಂಡು ಟೈಮ್ ಕಟ್ ಅವನ್ನ ಹೊರಗೆ ತರ್ತಾರಂತ. ಮತ್ತು ಒಳಗೆ ಇಲ್ಲಿ ಶೆಡ್ನಾಗ ಬಿಟ್ರಂದ್ರೆ ಸಾಯಂಕಾಲದವರೆಗೇನು ಏನು ಕೆಲಸ ಇಲ್ಲ ಅಂತಾರೆ ಅವರು. ಮತ್ತು ಇಲ್ಲೇ ಇನ್ನೊಂದು ಇವ್ರದ್ದು ಈ ಹೈನೋದ್ಯಮದ ಇನ್ನೊಂದು ಭಾಗ ಏನಪ್ಪ ಅಂದ್ರೆ ಎಮ್ಮೆಗಳನ್ನು ಸಾಕ್ಯಾರ. ಸ್ವಲ್ಪ ಈ ಎಮ್ಮೆ ಹೈನೋದ್ಯಮದ ಬಗ್ಗೆ ಮಾಹಿತಿ ಅಷ್ಟು ತೊಗೊಂಡು ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳೋಣ. ಇವು ಎಷ್ಟು ಅದಾವ್ರಿ ಸೌಕರ ಎಮ್ಮೆಗಳು? ಇವು ಒಂದು 15 ಅದಾವ್ರಿ. ಇವು 15 ದೊಡ್ಡ ಅದಾವ್ರಿ? ಪ್ಯೂರ್ ಮುರ ನೋಡ್ರಿ. ಪ್ಯೂರ್ ಮುರ ಇದು 100 ಟಕ್ಕಿ ರೀ. 100 ಟಕ್ಕಿ. ಹಾಂ ಲಕ್ಷಣ ಸ್ವಲ್ಪ ಹೇಳ್ಬೋದೇನ್ರಿ ಮೂರಾದ? ಹಾಂ ಇವ ಒಂದು ಸ್ವಲ್ಪ ನಿಮ್ಗೆ ಗೊತ್ತಾಯ್ತು ನೋಡ್ರಲ್ಲ ಇವಕ್ಕೆ ಈ ಜವಾರಿ ರೀ. ಹಾಂ ರೀ ಮತ್ತು ಅವು ಒಂದು ಸ್ವಲ್ಪ ಮಿಕ್ಸ್ ಅದಾವ್ರಿ ಅವ. ಹಾಂ ಮತ್ತು ಇದು ಪ್ಯೂರ್ ಐತ್ರಿ. ಇದ್ರದ್ದು ಶರೀರ ನೋಡ್ರಲ್ಲ ತಾಡ್ಸಿ ಐತ್ರಿ, ಹೈಟ್ ಐತ್ರಿ. ಮತ್ತು ಕೆಸಲ್ದಾಗ ಭೀ ಲೂಸ್ ಐತ್ರಿ. ಮತ್ತು ಇವೆಲ್ಲ ಬಡ್ಯಾಗ ಶಿರ ಅದು ನೋಡ್ರಲ್ಲ ದಿಪ್ಪ ಅದಾವ್ರಿ, ಹಾಲಿನ ಶಿರ ಅದ್ರಿ. ಮತ್ತು ಹಾಲಿನ ಇಳುವರಿನೂ ಜಾಸ್ತಿ ರೀ ಅದು. ಹೌದೇನ್ರಿ? ಮತ್ತು ಕೋಡ್ರಿ ಪೂರ ಹಿಂಗೆ ಹಿಂಗೆ ಹೊಳ್ಳಿರತ್ರಿ. ಹಾಂ ಮತ್ತು ಗೋಡ್ನ್ಯಾಗೂ ಇಂಬ್ ಐತಿ ನೋಡ್ರಿ. ಬಾಲ ಸೇಮ್ ಏನ್ರಿ? ಹಾಂ ಬಾಲ್ ಸೇಮ್ ರೀ. ಹಾಂ ರೀ ಅದು ಬಾಲ್ ಉದ್ದಿರದ್ರಿ. ಏನೋ 20 ಸ್ವಲ್ಪ ಕಟ್ ಆಗ್ಯಾವ್ರಿ. ಹಾಂ ಈಗ ಸದ್ಯ ಎಷ್ಟು ಹಾಲು ಕೊಡ್ತೈತ್ರಿ ಸೌಕರ್ಯ? ಈಗ ಅದು ಎದಾಗ್ರಿ 15-16 ಕೊಡ್ತೈತ್ರಿ. 15-16? ಹ್ಞೂ ರೀ. ಮ್ಯಾಕ್ಸಿಮಮ್ ಇವತ್ತರ ಕೆಪಾಸಿಟಿ ರೀ ನಿಮ್ಮ ಅನುಭವದ ಮೇಲೆ? ಮುರ್ರಾದ್ದು 18 ಮಟ್ಟ ಕೊಡ್ಬೋದು ರೀ. 18-20 ನಮ್ಮಲ್ಲಿ ಕೊಟ್ಟವ್ರಿ. 18 ಮುಂಜಾನೆ 9 ರೀ, ಸಂಜೆ 9. ಈಗ ಸದ್ಯ ಇದು ಎಷ್ಟು ಕೊಡೋದೈತ್ರಿ? ಇದು ಬಂದ್ ಮಾಡೈತ್ರಿ, ಈಗ ಇನ್ನೊಂದು ತಿಂಗಳಿಗೆ ಐತೈತ್ರಿ. ಹೌದೇನ್ರಿ? ಹ್ಞೂ ರೀ. ಇದು ಯಾವ ಜಾತ್ರೆ ಇದು? ಅದು ಮುರಾಣ ರೀ. ಇದು ಮುರಾಣ ರೀ. ಅದು ಒಂದು ಮಲಿ ಬಾದ ಈಗ ಸ್ವಲ್ಪ ಹೈನ್ ಕಮ್ಮಿ ಆಗಿತ್ತು ಅದು. ಅದು ಒಟ್ಟು ಹೆಂಗೆ ಗೊತ್ತಾಗಲಿಲ್ಲ ನಮ್ಗೆ. ಕೊರ್ಕೊಂಡ ಹೊರಗೆ ಬರ್ತಾರ ಬರುವಾಗ. ಹೌದ್ರಿ? ಹಾಂ ಹಿಂಡಾಗ ಕೇಳಿದಾಗ ಕೊರ್ದು ಮಲಿನೇ ಐತ್ರ ಹೊರಗದ ಸೋತತ್ರಿ. ಹಿಂಗಾಗಿ ಮಲಿ ಫೇಲ್ ಆಗೈತಿ. ಆದ್ರೂ ಜಾತಿ ಭಾಳ ಚಲೋ ಐತ್ರಿ. ಮತ್ತು ಅದ್ರ ಕೋಡ ರಿಂಗ್ ಆಗಿಲ್ಲಲ್ರಿ? ರಿಂಗ್ ಇದ್ದು ರೀ ಅವ ಸೈಟ್ ಬಿಚ್ಚವ್ರಿ ಅವು. ಓಹೋ ಅವ ಒಂದ್ಕೊಂದು ಬಡದಾಡಿ ಹೆಂಗೆ ಎರಡು ಮೊದಲು ಒಂದು ಬಿಚ್ತ್ರಿ, ಒಂದು ವರ್ಷ ಬಿಟ್ಟು ಮತ್ತೆ ಅದು ಬಿಚ್ತ್ರಿ. ಬಡಿದ್ರಿ ಬಡಿದ್ರು ಆಮೇಲೆ ಎಲ್ಲಿ ಹಂಗೆ ಬರೋದೈತ್ರಿ. ಇಲ್ಲಿ ಇದು ಮುರ ಏನ್ರಿ ಸೌಕರ ಮನಕ? ಹಾಂ ರೀ ಅದು ಪ್ಯೂರ್ ಮುರ ರೀ. ಎಷ್ಟು 2ನೇ ಸೂಲಿಂದೇನು? ಹಾಂ 2ನೇ ಸೂಲಿಂದ ಐತ್ರಿ. ಆಮೇಲೆ ಇದು ಕ್ವಾನ್ ರೀ. ಬೀಜಕ್ಕೆ ರೀ. ಐತ್ರಲ್ಲ. ಹಾಂ ರೀ ಇವತ್ರ ಜೋಡಿ ಏನೈತ್ರಲ್ಲ ಸುಮ್ಮನದ ಅವ್ರೊಳಗೆ ಇರತ್ತೀರ. ಅದ್ನೇನು ಅದು ಹೆಂಗೆ ಮುಸಾಡ್ಸೋದೈತೆ ನೋಡ್ರಿ ಆಚೆ ಕಡೆ ಅದು ಹೋರಿ. ಹ್ಞೂ ರೀ ಅದು ಇದಿಲ್ರಿ. ಹಾಂ ರೀ ಇವು ಎಲ್ಲ ಮನಕಗಳು ಅದಾವ್ರಿ. ಇದು ಜವಾರಿ ಐತ್ರಿ. ಜವಾರಿ ರೀ. ಹಾಂ ರೀ. ಹಾಂ ಜವಾರಿ ಕಡಿಮೆ ಅದಾವ್ರಲ್ಲ? ಹಾಂ ಒಂದೇ ಐತ್ರಿ. ಉಳಿದದ್ದೆಲ್ಲ ಮುರ ಈ ಕಡೆ ಅದಾವ ಬರೀ. ಇವೆಲ್ಲ ಮನಕ್ಕೆ ಪ್ಯೂರ್ ಮುರ ಅದಾವ ನೋಡ್ರಿ. ಪ್ಯೂರ್ ರೀ. ಹಾಂ ಇದು ಕ್ವಾನ್ ಐತ್ರಲ್ಲ? ಹಾಂ ಇದು ಕ್ವಾನ್ ಐತೇನು ರೀ? ಕ್ವಾನ್. ಇದು ಒಂದು ಅದು ಹಳದಿ ಐತೆ ಇದು ಮತ್ತೆ ಕಾದ್ಯವ್ರಿ. ಅದನ್ನು ಮುಂದಿನ ವರ್ಷ ಮಾರವ್ರಿ, ಇದನ್ನ ಕಾಯವ್ರಿ. ಹೌದ್ರಿ? ಹ್ಞೂ ರೀ. ಈಗ ಆಚೆ ಕಡೆ ಆಕಳದವ್ರಿ. ಹಾಂ ಇಲ್ಲೇ ಇದು ಮನಕೇನ್ರಿ? ಇದು ಮುರ ಮುರ ಮಣಕ ರೀ. ಮುರ ಪ್ಯೂರ್ ಮುರ ರೀ. ಈ ನೋಡ್ರಿ ಕೋಳದ ಎಷ್ಟು ಚಂದ್ರ ಹೆಂಗೆ ನೋಡ್ರಿ. ಹಾಂ ಇವತ್ರದ ಮತ್ತು ಕೋಳ ಇದು ಕೊರಳ ಉದ್ದ ಇರ್ತೈತ್ರಿ.
ಸ್ವಲ್ಪ ಕೋಡ ಇಟ್ಟಿಟ್ಟನ ಅಡ್ಲ ಡಾಲರ್ $1 ಆಕಾರ ರೀ. ಹಾಂ $1 ಆಕಾರ ಡಾಲರ್ ಥರ ಅದು. ಹಾಂ 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 ರೀ ಹಾಂ ಅಟ್ಟರ್ ಹಿಂಗೆ ಆಯ್ತು ಅದು. ಹಾಂ ರೀ ಅಲ್ಲಿ ಒಂದು ಮೆಂಡ ಐತೇನ್ರಿ? ಮೆಂಡ ಒಂದು ಐತ್ರಿ. ಹಾಂ ಆಚೆ ಕಡೆ ಐತೆ ಆ ಕಡೆ ದಾಂಡಿಗೆ ಐತ್ರಿ. ಬರೋಬರ್ ಒಂದು ಮೆಂಡ ಐತ್ರಿ. ಹಾಂ ಇಲ್ಲೂ ಇವಕ್ಕೂ ಏನು ನೀವೇನು ಕಟ್ಟೋದಿಲ್ಲ ಏನಿಲ್ಲ? ಇಲ್ಲ ರೀ ಯಾವ ಕಟ್ಟಾಗಿಲ್ಲ ರೀ. ಇದು ಸೈಜ್ ರೀ ಶೆಡ್ಡಿಂದ ಸೈಜ್ ರೀ ಒಂದು 40 ಫುಟ್ ಹಿಂಗೆ ಐತ್ರಿ, 45 ಫುಟ್ ರೀ. ಅಡಾಲಕ್ಕೆ 45 ರೀ. ಈ ಕಡೆ ಒಂದು 120 ಫುಟ್ ಐತ್ರಿ. 120 ರೀ. ಹ್ಞೂ ರೀ. ಇದ್ರೊಳಗೆ ಎಷ್ಟು ದನಗಳು ನಿಂತವ್ರಿ ಈಗ? ಒಂದು 25 ತಗ ಅದಾವ ದೊಡ್ಡ ರೀ. 25 ರೀ. ಹಾಂ 25. ಇನ್ನೂ ನಿಲ್ಬೋದ್ರಲ್ಲ? ಇನ್ನೂ ಒಂದು 4-5 ನಿಲ್ಬೋದು ರೀ. ಇನ್ನೂ 4? ಹ್ಞೂ ರೀ. ಹಾಂ ಒಂದು 30 ದನ ಸಾಕ್ಬೋದು ರೀ. 30 ದನ ರೀ. ಹಾಂ 40, 120. ಹಾಂ 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 ಇವು ಈ ಜಾತಿ ಏನು ಹೈದ? ಇಲ್ಲ ಹೊಂದಾಣಿಕೆ ಇರ್ತಾವ್ರಿ. ಹಾಂ ಹಾಂ ಹೈದಲ್ಲ ರೀ. ಬರೋಬರ್. ಇವ ಜವಾರಿ ಏನ ಅಟ್ ಉಡಾಳೆ ಆಮೇಲೆ? ಹಾಂ ರೀ. ಸ್ವಲ್ಪ ಅಲ್ಲೆಷ್ಟು ಮನಗಳಿದ್ದವ್ರಿ ಸಾವ್ಕಾರ, ಅಲ್ಲೆಷ್ಟು ನೋಡ್ಕೊಂಡು ಹಾಂ ಮುಗಿಸೋಣ್ರಿ. ಹಾಂ ರೀ. ಸ್ನೇಹಿತರೆ ತಾವಿಲ್ಲಿ ಕಾಣ್ತಾ ಇದ್ರಿ ಹಾಂ ರೀ. ಈ ದನಗಳು ತುಳಿದಾಡಿ ಸಗಣಿ ಮತ್ತು ಚಿಪ್ಪಾಡಿ ಎಲ್ಲ ಮಿಕ್ಸ್ ಆಗಿ ಎರಿ ಉಳಿದು ಗೊಬ್ಬರ ಥರ ಆಗಿಬಿಟ್ಟೈತಿ. ವರ್ಷಕ್ಕೆ ಎಷ್ಟು ಗಾಡಿ ತುಂಬ್ತಾರೆ ಸಾವ್ಕಾರ ಇಲ್ಲ? ಒಂದು 50ರಿಂದ 60 ಡಬ್ಬಿ ಆಯ್ತು ರೀ. ಟ್ರ್ಯಾಕ್ಟರ್ ಡಬ್ಬಿ? ಟ್ರ್ಯಾಕ್ಟರ್ ಡಬ್ಬಿ ರೀ. ಹಾಂ 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 2 ಸಲ ತುಂಬ್ತೇವೆ ರೀ. ಹಾಂ ವರ್ಷಕ್ಕೆ 2 ಸರಿ. ಒಂದು ತಿಂಗ್ಳದಾಗ ಒಂದು 30 ಡಬ್ಬಿ ಆಯ್ತು. 30 ಡಬ್ಬಿ ರೀ. ಹ್ಞೂ ರೀ. ಹಿಂಗೆ ಇರೋದ್ರಿಂದ ಇವಕ್ಕೇನು ಕಾಲ್ಬೇನಿ ಅದು ಇದು ಏನೂ ಇಲ್ಲ ರೀ. ಕಾಯಿಲೆ ಕಸಾರಿಕೆ ಏನು ಬರೋದಿಲ್ಲ ರೀ? ಅದು ಇಲ್ಲ ರೀ. ಕೆಲಸ ಕಮ್ಮಿ ರೀ. ಕೆಲಸ ಕಡಿಮೆ. ಹಾಂ ಹಾಂ ಅದನ್ನ ತೆಗೆದು ಮತ್ತು ಹಾಕೋದು ಒಂದು ಕಡೆ, ಹಾಂ ರೀ. ಮತ್ತು ಅದಕ್ಕೆ ನೀರು ಬಿಡಿದು ಒಂದಕ್ಕೊಂದು ಹೆಚ್ಚರ್ಲಿ ಅವು. ಹ್ಞೂ ರೀ. ಆಮೇಲೆ ದನಗಳ್ದು ಇವು ಮೈ ರೀ ಮೈ ತೊಳೆದು ನಕ್ಕಿ ಇಷ್ಟ ದಿವ್ಸಕ್ಕೆ ಹಿಂಗಾತ ಏನು ಮಾಡಿಲ್ರಿ ನಾವು. ನೀರು ಜರ ಶಾರ್ಟೇಜ್ ಐತೆ ನಮ್ಗೆ ಅರೆ ನೀರು ಅವ್ರು ಐತ್ರಿ. ಮತ್ತು ಮೈ ತೊಳಿಬೇಕಾದ್ರೂ ಭೀ ಒಂದು ದೊಡ್ಡ ಟ್ಯಾಂಕ್ಲಿ ಒಂದು ಟ್ಯಾಂಕ್ ನೀರೇ ಬೇಕ್ರಿ ಅವ್ಕೆ. ಹೌದು ರೀ. ಮತ್ತು ಅನುಕೂಲ ಇದ್ದ ತೊಳಿತೀರಿ, ಅನುಕೂಲ ಇಲ್ಲ ಇಲ್ರಿ. ಮತ್ತು ಹಂಗೆ ನೀವು ರಾಡಿಯನ್ನು ಹಿಡ್ಸ್ಕೊಂಡಿಲ್ರಿ? ಅವು ಹಿಡ್ಸ್ಕೋದಿಲ್ಲ ರೀ ಅವು. ಹೌದಿಲ್ಲ ರೀ. ಇದು ಹಾಕಿದ ಕುನ ಈ ದೂಸ್ನಂಗೆ ಮಿಕ್ಸ್ ಆಗಿ ಅದು ಕಾಲೇ ಬಡ್ದು ಒಣಗೆ ಹೋಗಿ ಒಣಗಿ ಹೋಗೈತಿ. ಮತ್ತು ಅಷ್ಟು ಇದು ಆಗೋದಿಲ್ಲ ರೀ ಇದು. ಹ್ಞೂ ಎಷ್ಟೊಂದು 4-5 ಇಂಚ್ ಐತೇನ್ರಿ ಇದು? ಐತಿರಲ್ಲ. ಹೌದಿಲ್ಲ ರೀ? ಐತಿ ಹಾಂ ಒಂದು ಹಾಂ ಹಾಂ 1 ಫೂಟ್ ತನ ರೀ. ಹಾಂ ರೀ. ಬರೋಬ್ರಿ. ಅಲ್ಲೆಷ್ಟು ಹೋಗೋಣ್ರಿ ಸೌಕರ? ಬರಿಲ್ಲ. ಹೊರಗೆ ಬರ್ರಿ. ಇದನ್ನ ಹಾಕ್ಬೇಕನ್ರಿ? ಹ್ಞೂ ರೀ. ಮೊಮ್ಮಗಳೇನ್ರಿ ಸೌಕರ? ಮೊಮ್ಮಗಳ್ರಿ. ಯಾವ ಕ್ಲಾಸ್ ಓದ್ತಾಳ್ರಿ? ಆಕೆ 4ನೇತೆ ಮುಗಿಸಿ ಇನ್ನು 5ನೇತೆ ಹೋಗ್ರಿ. ಹಾಂ 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 ನಿಮ್ಮ ಲೆಕ್ಕದೊಳಗಿದ ದಿನಕ್ಕೆ 2 ತಾಸು ಕೆಲಸ ಹತ್ತೈತ್ರಿ ಹಿಂಗೆ ಓಪನ್ ಆಗಿ? 2ರಿಂದ 3 ತಾಸು, ಸಂಜೆ ಮಾಡಿ ಒಂದು 2 ತಾಸು, ಒಟ್ಟು ದಿವ್ಸಕ್ಕೆ ಒಂದು 4 ತಾಸು ಕೆಲಸ. 4ರಿಂದ 5 ತಾಸು ಡೈಲಿ ಒಂದು 4-5 ತಾಸು. ಅದು ಏನು ಮೇವು ಮಾಡ್ಕೊಂಬರೋದು ಹಿಡ್ಕೊಂಡ್ರಿ ಹಿಡ್ಕೊಂಡು ಇದ್ರಾಗ ಏನು ಕೆಲಸ ಇಲ್ರಿ. ಹಾಂ ಹಾಂ ಇದು ಮುಂಜಾನೆ 1 ತಾಸು ಟೈಮ್ ಮಾಡೋದು ಹಿಂಡೋದ ಮೇವು ಸುರಿಯೋರು ಆತಾರೆ. ಮೇವು ತರಕ್ಕೆ ಒಂದು 2 ತಾಸು ಬೇಕ್ರಲ್ಲ. ಅಂದ್ರೆ ಇದು ಇಷ್ಟು ಎಲ್ಲ ದನಗಳು ಹಿಂಗೆ ಮಾಡ್ಕೊಂಡ್ರೆ ಒಬ್ಬನ ಮೇಲೆ ಮ್ಯಾನೇಜ್ ಹಾಕವ್ರಿ? 2 ಲೇಬರ್ ಬೇಕ್ರಿ. ಇಬ್ರು ಲೇಬರ್? 2 ಲೇಬರ್ ರೀ, ಒಬ್ಬ ಮಾಲಕ್ ರೀ. ಹಾಂ 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 ಬರೋಬರ್. ಮೇವು ತರೋದು ಹಿಡ್ಕೊಂಡು ತರೋದ್ರಿ, ಹಿಂಡೋದ್ರಿ ಎಲ್ಲ ಹಿಡ್ಕೊಂಡು ಕೆಲಸ ಅಂತಾರೆ. ಆಗಲೆಲ್ಲ ಮಿಷನ್ ಹೇಳ್ತೇವ್ರಿ. ಹಾಂ ಹಾಂ ಆಮೇಲೆ ಎಮ್ಗಳು ಒಟ್ಟು ಕೈಲಿ ಹೇಳ್ತಾರೆ. ರಾಜ ಮಕ್ಕಂದ್ರಲ್ಲ ಇವನ ಹೆಸ್ರ? ಅವ್ನು ಟಾಗೆ ಆತಾರ್ರಿ ಅವ್ನು. ಟೈಗರ್ ರೀ? ಹಾಂ ಟೈಗ ಬಾ ಬಾ. ಇಲ್ಲಿ ಮನ್ಕೊಳದವ್ರಲ್ಲ ಸೌಕರ್? ಹಾಂ ಮನ್ಕೋದ. ಸ್ವಲ್ಪ ಬರಲ್ಲ ನೀವು ಆ ಸೈಡ್. ನಾ ಇಲ್ಲಿ ಇರ್ತೇನೆ ರೀ. ಇವೆಲ್ಲ ಜಾತಿ ಅದಾವ್ರಿ? ಅಲ್ಲಿ ಬಕೆಟ್ ತರೋಗಿ ಅವು ನೀರು ತಂಗಿ ಎಂತ ಅಲ್ಲಿ ಹೋಗ್ತಾರ ಅವು ಜಾತಿ ಕರ್ನ ಅದಾರ ಅವು. ಹಾಂ 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 ಇದು ಯಾವ ಜಾತಿ ರೀ ಸೌಕರ್? ಇದು ಮುರಾನ್ ಐತ್ರಿ, ಅದು ಹೆಣ್ಗರ್ ಐತ್ರಿ. ಮುರ ಐತೇನು? ಹಾಂ ಮುರಾನ್ ಐತಿ, ಪ್ಯೂರ್ ಐತ್ರಿ. ಪ್ಯೂರ್ ಐತ್ರಿ? ಹಾಂ ರೀ. ಅದ್ರ ಹಚ್ಚಿಗೆ ಒಂದು ಪ್ಯೂರ್ ಮುರ ಐತ್ರಿ. ನಿಲ್ರಿ, ಒಂದು 2-3 ಜವಾರಿ ಅದಾವ್ರಿ. ಬನ್ನಿಲ್ರಿ. ತುಂಬ್ಕೊಂಬರ್ ಸಚ್ಚ ಹಿಂಗೆ ತೊಳೆದು ಸಾವಕಾಶ. ಹಾಂ ಅದು ನೀವು ಈಗ ನಿಮ್ಮ ಹತ್ರ ಇರೋದು ಪ್ಯೂರ್ ಏನ್ರಿ ಅದು? ಹ್ಞೂ ರೀ. ಅದು ಹಬ್ಬ ಬೇಸ ಚಲೋ ಐತ್ರ ಇದು ಅಂದ್ರಿ. ಹಾಂ ಆಮೇಲೆ ಇದು ಅಂದ್ರಿ. ಹಾಂ ಹಾಂ ಇದಕ್ಕೂ ಇದ್ರ ತಂಗೇರಿ ಅದು. ಹೌದ್ರಿ? ಹಾಂ ರೀ. ಹಾಂ ಆಮೇಲೆ ಇಲ್ಲೊಂದು ಐತಿ, ಆ ದೊಡ್ಡ ಮಿತ್ರಲ್ಲ ಅಲ್ಲಿ. ಹಾಂ ಹಾಂ ಅದ್ರ ಮಗಳ್ರಿ ಅದು. ಹಾಂ 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 ರೀ. ಹಾಂ ಅದು ಒಂದು ಚಲೋ ಬಾಳ್ತೀರಿ ಜಾತಿ. ಜಾತ್ರೆ. ಹಾಂ ಇವು 3 ಇದ್ರಾಗ. ಹಾಂ ಉಳಿದು ಒಟ್ಟು ಕಚ್ಚಾದವ್ರಿ. ಹೌದೇನ್ರಿ? ಹಾಂ ರೀ. ಹಾಂ ಈಗ ಅಂದ್ರೆ ಅಲ್ಲಿ ನಾವು ಬೀಜ ಹಾಕ್ಸೋದ್ರ ಮೇಲೂ ಇರ್ತೈತಿ? ಹಾಂ ಅದು ಇರ್ತೈತಿ ರೀ. ಆದ್ರೆ ಅವುಗಳ ಮೇಲೂ ಐತಿ ರೀ. ಹಾಂ 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 ಬರೋಬ್ಬರ. ಬರ್ರಿ ಸೌಕರ್. ಹಾಂ ರೀ. ನಿಮ್ದು ನಾವು ಒಂದು ಸುಮಾರು ಒಂದು 20 ಅರ್ಧ ತಾಸನ ಅಮೂಲ್ಯವಾದ ಸಮಯ ತೊಗೊಂಡಿವ್ರಿ. ಇನ್ನೊಂದು ಚೂರಿ ಇನ್ನೊಂದು 2 ನಿಮಿಷ. ಹಾಂ ಬರ್ರಿ. ಸ್ವಲ್ಪ ಹೈನುಗಾರಿಕೆ ಆರಂಭಿಸ್ಬೇಕಂತೇಳಿ ಸಾಕಷ್ಟು ಜನ ಅನ್ಕೋತಿರ್ತಾರೆ ರೀ. ಹಾಂ ರೀ. ಅವ್ರಿಗೆ ನೀವು ಏನು ಕಿವಿ ಮಾತು ಹೇಳ್ಬೋದ್ರಿ ಸೌಕರ್?
ಅಂದ್ರೆ ಈ ಥರ ಮಾಡ್ಕೊಂಡ್ರೆ ಒಳ್ಳೇದ್ರು ಯುವಕರಾಗಲಿ ಇಲ್ಲ ಏನೋ ಅನುಕೂಲ ಇದ್ರಾಗ ಸರ 2 ನಮೂನಿ ಐತ್ರಿ ಅದು. ಹಾಂ ರೀ. ಇದನ್ನ ನಾವು ರೀ ಹೈನಕ್ಕಾಗಿ ಮಾಡೋದು ಒಂದ್ರಿ. ಹಾಂ ರೀ. ಆಮೇಲೆ ನಮ್ಮ ಒಕ್ಕಲ್ತನಕ್ಕೆ ಗೊಬ್ಬರ ಬೇಕಲ್ಲ, ಹಾಂ ಹಾಂ ಹಾಂ. ಗೊಬ್ಬರ ಸಲುವಾಗಿ ಒಂದ್ರಿ. ನಿಮ್ದೀಗ ಯಾವ ಉದ್ದೇಶ ಇಟ್ಕೊಂಡು ಮಾಡ್ಯಾರ? ನಾವು 2 ಆಗೈತಿ ನಮ್ದು. 2 ರೀ. 2 in 1 ರೀ. ಹಾಂ 2 in 1. ಹಾಂ ಹಾಂ ಹಾಂ. ಮತ್ತು ಕೆಲವೊಂದು ಮಂದಿ ರೈತರು ಬರೀ ಗೊಬ್ಬರ ಸಲುವಾಗಿ ಮಾಡ್ರು ನಡೀತೈತಿ. ಹಾಂ ಹಾಂ ಹಾಂ. ಅವ್ರು ಏನು ಅಡಚಣೆ ಇಲ್ರಿ. ಹಾಂ ರೀ. ಮೇವು ಒಂದು ದಿವ್ಸಕ್ಕೆ 1 ಟೈಮ್ ಹಾಕಿರೋ ನಡೀತ್ರಿ, 2 ಟೈಮ್ ಹಾಕಿರೋ ನಡೀತ್ರಿ. ಹಾಂ. ಅವ್ರು ನೀರು ಫುಲ್ ತುಂಬಿಸ್ಬಿಡ್ತಾರೆ, 1 ಟೈಮ್ ಹಾಕಿದ್ರು ಪಾರ ಆಯ್ತು ನಡಿತೇವ, ಗೊಬ್ಬರ ತಯಾರಾಕೈತ್ರಿ. ಹಾಂ ಹಾಂ. ಆಮೇಲೆ ಅದ್ರಾಗ ಕೊನ ಬಿಟ್ರೆ ಗಬ್ಬ ಆಗ್ತಾವ್ರಿ, ಅವ್ರು ರೇಟಾಗಿ ಅವ್ರಿಗೆ ಇನ್ಕಮ್ ಆಯ್ತು ರೀ. ಹಾಂ ಹಾಂ. ಮತ್ತು ನಮ್ಮದು ಹೈನ ದಿವಸ 2 ಟೈಮ್ ಮುಸ್ರಿ ಹಾಕೋದು, ಕಾಳಜಿ ಮಾಡೋದು, ನಮ್ಮದು ಮಣ್ಣು ಹಿಡಿಯೋಟ್ಟು ಖರ್ಚು ಬರುತ್ತೆ ರೀ, ರೊಕ್ಕ ಬರುತ್ತೆ. ಮತ್ತು ನಮ್ಗೆ ಗೊಬ್ಬರ ತಯಾರು ಆಯ್ತು ರೀ. ಒಳ್ಳೇದು. 2 ಐತಿ ನಮ್ಮ. ಹಾಂ ಹಾಂ. ಅಂದ್ರೆ ಈಗ ಒಂದು 5-6 ಎಕರೆ ಜಮೀನಿದ್ದವರು ಒಂದು 7-8 10 ದನಗಳು ಮಾಡ್ಕೊಂಡ್ರೆ ಹಾಂ ಒಂದು 10-15 ಮಾಡ್ರಿ ಅಂತ ತಪ್ಪಿಲ್ರಿ. ಹಾಂ ಹಾಂ ರೀ. ಬೇರೆ ಗೊಬ್ಬರ ಮತ್ತೊಬ್ಬರ ಮೇಲೆ ಅವಲಂಬನೆ ಆಗೋದು ತಪ್ಪೈತ್ರಿ. ಹ್ಞೂ ರೀ. ಈಗ ಒಂದು ಗಾಡಿ ಗೊಬ್ಬರಕ್ಕೆ ಎಷ್ಟೈತ್ರಿ ಸೌಕರ್ಯ? ಈಗ 4,000 ರೂಪಾಯಿ ಐತ್ರಿ ಒಂದು ಡಬ್ಬಿಗೆ ರೀ. ನೋಡ್ರಿ ಸಿಂಗಲ್ ಡಬ್ಬಿಗೆ ರೀ. ಹಾಂ ಹಾಂ ಹಾಂ. ಆಮೇಲೆ 4 ಡಬ್ಬಿಗೆ 6,000 ತಗೋತಾರೆ. ಹಾಂ. ಮತ್ತು ಅದು ಇದು ನಮ್ಮದು ಕಾಲಾಯಿನ ಗೊಬ್ಬರ ಒಳ್ಳೆ ಚಲೋ ಆಯ್ತು ರೀ. ಉಚ್ಚಿ ಎಲ್ಲ ಅಲ್ಲೇ ಉಳಿತೈತಿ ರೀ. ಮತ್ತು ಅದು ಈ ಕಾಂಪೋಸ್ಟ್ ಟೈಪ್ ಆಗಿಬಿಡುತ್ತೆ. ಹಾಂ. ಅಂದ್ರೆ ಒಂದು 50 ಗಾಡಿ ಗೊಬ್ಬರ ಹೊಣ್ತೈತೆ ಅಂದ್ರಲ್ಲ? ಹ್ಞೂ ರೀ. ಹೌದಿಲ್ರಿ? ಹ್ಞೂ ರೀ. ಅದು ಸುಮಾರು ಒಂದು 2-2.5 ಲಕ್ಷದ ಆತ್ರಿ. ಆದೈತ್ರಲ್ಲ. ಹೌದಿಲ್ರಿ? ಹ್ಞೂ ರೀ. ಮನ್ಯಾಗ ತಿನ್ನಾಕ ಉಣ್ಣಾಕ ಇಟ್ಕೊಂಡು ಮಾಡಿಟ್ಟು ಸಂತಿ ದಾಟಿಸಿರು ಸಹಿತ ಗೊಬ್ಬರ ಅಂತಿ ಭೂಮಿಗೆ ಹಾಕಕ್ಕೆ ಸಿಕ್ಕಾಪಟ್ಟೆ ಸಿಗ್ತೈತಿ. ಮತ್ತು ಇನ್ನು ಹೊಲ ಇಲ್ದವ್ರ ಇದ್ರೊಳಗೆ ಲಾಭ ಮಾಡ್ಕೋತ ನನ್ನವ್ರಿಗೂ ಅವ್ರಿಗೂ ಸೂಕ್ತನ ರೀ. ಸ್ವಲ್ಪ ಇನ್ನಷ್ಟು ಅವಕ್ಕೆ ಟೈಮ್ ಟು ಟೈಮ್ ಇದು ಮಾಡಿ ಮಟ್ಟೆ. ಹೌದಿಲ್ರಿ? ಹ್ಞೂ ರೀ. ಓಕೆ ರೀ. ಮತ್ತೇನು ಹೇಳೋದೈತ್ರಿ ಸೌಕರ? ಏನು ಅದ್ರದ್ದೇನು ಮನದಾಳದ ಮಾತುಗಳು ರೀ. ಇನ್ಕಮ್ ಬರಲ್ಲ. ನಿಮ್ದೊಂದು 30-40 ವರ್ಷ ಆತ ಆಮಲ್ ರೀ ಅನುಭವ ಇತ್ತು. ಹ್ಞೂ ರೀ. ಹೌದಿಲ್ಲ? ಒಂದು 20-25 ವರ್ಷ ಅನುಭವ. 25 ವರ್ಷ ಒಳಗೆ ಅದ್ರೊಳಗೆ ನೀವು ಕಂಡುಕೊಂಡಂಥ ಒಂದು ಮುತ್ತಿನಂಥ ಮಾತು ರೀ. ಇದು ಮುಚ್ಚಿನಂಥ ಮಾತಾಡ್ರಿ ಮೇನ್ ರೈತ ಗೊಬ್ಬರದ ಒಂದು ಹೆಚ್ಚಿನ ಅನುಕೂಲ ರೀ. ಹಾಂ ರೀ. ಆಮೇಲೆ ನಮ್ಮದು ಏನೇ ಬೇರೆ ಬೆಳೆ ವರ್ಷ ತನಕ ಬಂದ ವರ್ಷಕ್ಕೆ ಸಾಲ ಮಾಡ್ಕೋತ ಹೋದಿರ್ತೇವೆ, ಅದೊಂದು ತಪ್ಪೈತೆ ರೀ. ಹಾಂ ರೀ. ಆಮೇಲೆ ತೊಡೆ ಹೈನು ಬರಲಿ ಹೆಚ್ಚು ಬರಲಿ ಸಂಜೆ ನಡ್ಸ್ಕೋತ ಹೋದ್ರಿ, ಲಾಸ್ಟ್ಗೆ ನಮ್ಮ ಬೆಳೆ ನಮ್ಮ ಕೈಗೆ ಹತ್ತೈತಿ. ನಮ್ಮ ಸಾಲ ಸಮದ ಮದುವೆ ಮುಂಜಿ ಇಂಥವು ರೈತರಿಗೆ ಆತಾವ್ರಿ. ಹಾಂ ರೀ. ಮತ್ತು ಇದಿಲ್ಲ ಆ ಥರ ನಾವು ಸಾಲ ಮಾಡ್ಕೋತ ಅಲ್ಲಿ ಮಟ್ಟ ಹೋಗಿಬಿಡ್ತೇವೆ. ಅದನ್ನ ಬಂದು ಬೆಳೆಯಲ್ಲ, ಸಾಲಗಾರ ತುಂಬಿಕಿಸಿಂದ ಖಾಲಿ ಆಗಿಬಿಡ್ತೇವೆ ರೀ. ಹಾಂ ಹಾಂ. ಅದಕ್ಕೆ ಇದನ್ನ ಮಾಡೋದು ಒಳ್ಳೇದು ನಮ್ಗೆ. ಒಳ್ಳೇದು ರೀ. ದೊಡ್ಡ ಲಾಭದಾಯಕನಲ್ರಿ. ಹಾಂ ರೀ. ಅದರ ಒಳ್ಳೆ ಕೆಲಸ ರೀ. ಹಾಂ ರೀ. ಒಂದು ಸ್ವಲ್ಪ ನಿಗಾ ರೀ. ಹಾಂ ರೀ. ಅಂದರೆ ಕಾಯಂ ನಿಗಾ. ಹಾಂ. ಕಾಯಂ ನಿಗಾ ಇಡೋದ್ರಿಂದ ಫಾಯ್ದಾದಾಯಕ ರೀ. ಫಾಯ್ದಾದಾಗೈತೆ. ಹಾಂ ಹಾಂ. ಇಷ್ಟ ರೀ. ಬರೋಬ್ಬರಿ. ಮತ್ತು ನೀವು ಹಿರಿತಾನ್ ಮಾಡಿದವರು ಇದೇರಿ ಸೌಕರ? ಈ ಭಾಗದೊಳಗೆ ಹೆಚ್ಚು ಕಡಿಮೆ ಭಾಳಷ್ಟು ಜನರನ್ನ ನೋಡಿರ್ತೀರಿ, ಮಾಡಿರ್ತೀರಿ. ಯಾರ ನಮ್ಮಂಥ ಯುವಕರು ಏನೂ ತಿಳಿಲ್ದ ಮಾಡಲ್ದ ಕೈ ಸುಟ್ಕೊಂಡಂಥ ಉದಾಹರಣೆಗಳನ್ನು ನೀವು ನೋಡಿರ್ಬೇಕಲ್ಲ? ಆಗ್ಯಾವ್ರಲ್ಲ. ಆಗ್ಯಾವ್ರಿ? ಆಗ್ಯಾವ್ರಿ. ಒಮ್ಮೆ ದೊಡ್ಡ ಬಂಡವಾಳ ಹಾಕಿ ಸಾಲ ತೆಗಿಸಿ 20 ಲಕ್ಷ 30 ಲಕ್ಷ ಲೋನ್ ಮಾಡಿ ಮಾಡಕ್ಕೆ ಹೋಗ್ತಾರೆ. ಬಡ್ಡಿ ಹೆಚ್ಚಾಗಿ ಮಾಡಿ ಮಾಡೋ ವಿಧಾನ ಸ್ವಲ್ಪ ತಪ್ಪಿ ಮಾಡಿ ಫೇಲ್ ಹಾಕಿಸಿಂದ ಅದರಿಂದ ಲಾಸ್ ಆಯ್ತಾರಲ್ಲ. ಮತ್ತು ಈ ಸಣ್ಣಾಗಿಂದ ಇಟ್ಟಿಟ್ಟ ಕರ್ಗೋದು ದೊಡ್ಡ ಮಾಡ್ಕೊಳ್ಳೋದ, ಆಮೇಲೆ ಕಡೆಗಿಂದ ತುಂಬ ಅವ್ರು ಗಬ್ ಮಾಡ್ಕೊಳ್ಳೋದ, ಹಿಂಗೆ ಮಾಡ್ಕೋತ ಈ ದಂಧೆ ಒಟ್ಟ ಲಾಸ್ ಆಗೋದಿಲ್ಲ. ಹಾಂ ಹಾಂ. ಇಷ್ಟ ರೀ. ಅಂದ್ರೆ ಹಂತವಾಗಿ ಇದ್ರೊಳಗೆ ನಮ್ಮನ್ನ ಬೆಳೆಸ್ಕೊಳ್ಳೋದ್ರ. ಹಾಂ. ಮ್ಯಾಲ ಹೋಗೋದು ಚಲೋ. ಹಾಂ. ಮೊದಲು ಒಂದು ಸೆಡ್ಡು, ಆಮೇಲೆ ಬಾಜು ಇನ್ನೊಂದು ಸೆಡ್, ಸಣ್ಣ ಸಡ್ಡು ಅಟಾಟ ದಣ ಕಮ್ಮಿ ಕಿಮ್ಮತ್ ದನಗಳ್ರಿ. ಹಾಂ. ಅದ್ರಾಗ ಪೂರ ಅನುಭವ ಆದ್ರೆ ಮತ್ತೊಂದು ಸ್ವಲ್ಪ ಹೆಚ್ಚು ಹಾಕೋದ್ರಿ. ಈ ಟೈಪ್ ಮಾಡ್ಕೊತ ಬರೋದು. ಅದ ಒಮ್ಮೆ ಉದ್ ನೀರಿಗೆ ಇಳಿ ಬದ್ಲಿ ನಿಧಾನಕ್ಕೆ ಹಂತವಾಗಿ ಹೆಚ್ಚು ಮಾಡ್ಕೊತ ಹೋದ್ರೆ ಇದೊಂದು ಪಕ್ಕ ಲಾಭದಾಯಕ ಗೊತ್ತಾಗ. ಓಕೆ. ಥ್ಯಾಂಕ್ಸ್ ರೀ ಸೌಕರ. ನಮ್ಮ ಪರವಾಗಿ ಮತ್ತು ನಮ್ಮ ವೀಕ್ಷಕರ ಪರವಾಗಿ ಭಾಳಷ್ಟು ಜನ ನೋಡ್ತಿರ್ತಾರೆ. ಹಂಗೆ ನಿಮ್ಮ ಅನುಭವನೂ ಅವ್ರಿಗೆ ಸಿಕ್ಕಂಗತ್ತ. ಮತ್ತು ನೀವು ಎಲ್ಲಿ ಹೊಂಟಿದ್ರಿ ಆಮೇಲೆ ಬಹುಶಃ ಬೆಂಗಳೂರು ಕಡೆ ನಮ್ಮ ಸಲುವಾಗಿ ನಿಂತ್ರಿ. ಮತ್ತೊಮ್ಮೆ ನಿಮ್ಗೆ ಥ್ಯಾಂಕ್ಸ್ ರೀ. ಸ್ನೇಹಿತರೆ, ನಾವು ಇಲ್ಲಿ ತನ ನೋಡಿ ಆಮೇಲೆ ಕೂಡ ಇಲ್ಲಿ ತನ ನೋಡಿದ್ವಿ. ಹಿರಿಯರು ಅದಾರ, ಭಾಳಷ್ಟು ಒಂದು ಮುತ್ತಿನಂಥ ಮಾತುಗಳನ್ನು ಹೇಳ್ಯಾರ. ಹಂತವಾಗಿ ಹೋಗೋದು ಭಾಳ ಚಲೋ. ಇವರು ಇಲ್ಲೆಲ್ಲ ಬೈಲ್ಕನ ಬಿಟ್ಟು ಇವನ್ನೆಲ್ಲ ಮೇಯಿಸ್ತಾರೆ. ಅದ್ರ ಜೊತೆ ದಿನಕ್ಕೆ ಒಂದು ಸರಿ ಅಂದ್ರೆ ಮುಂಜಾನೆ ಮತ್ತು ಸಂಜೆಗೆ ಹೊರಗೆ ತಕ್ಕೊಂಡ ಸಾಕಷ್ಟು ಲಾಭನೂ ಮಾಡ್ಕೊಂಡ ನಂತರ ಅದ್ರ ಜೋಡಿ ತಮ್ಮ ಹೊಲಕ್ಕೆ ಗೊಬ್ಬರ ಆಗೈತೆ ಅಂತಾರೆ. ಇನ್ನೊಂದು, ಈ ಪ್ರದೇಶ ಅರೆ ನೀರಾವರಿ ಪ್ರದೇಶ ಸ್ನೇಹಿತರೆ. ಇಲ್ಲಿ ಸಾಕಷ್ಟು ನೀರಿನ ಅನುಕೂಲತೆ ಭಾಳ ಕಡಿಮೆ ಇಲ್ಲಿ ನೋಡ್ತಾ ಇದ್ದೀರಿ. ಭಾಳ ಬಿಸಿಲನ್ನು ಐತಿ. ಮತ್ತು ಇಂಥ ಏರಿಯಾದೊಳಗೆ ಇವರು ಇಷ್ಟು ದೊಡ್ಡ ಧೈರ್ಯ ಮಾಡಿ ಇಷ್ಟು ಪಶುಗಳನ್ನು, ಕಿಮ್ಮತ್ತಿನ ಪಶುಗಳನ್ನು ಸಾಕ್ತಾರಪ್ಪ ಅಂದ್ರೆ ಅದು ಅವರ ಒಂದು ಗಟ್ಟಿ ಮನಸ್ಸಾಕ್ಷಿಗೆ ಇದು ನಮಗೆ ಗಟ್ಟಿ ಮನಸ್ಸಾಕ್ಷಿಯನ್ನು ತೋರಿಸ್ತೈತಿ.
ಇನ್ನಷ್ಟು ಅವರಲ್ಲಿ ಈ ಛಲ ಹಂಗೆ ಇರಲಿ, ಮುಂದುವರಲಿ ಅಂತೇಳಿ ಆಶಿಸ್ತಾ ಎಲ್ಲರಿಗೂ ಧನ್ಯವಾದಗಳು.